ಆಲಸ್ಯಂ ಮನುಷ್ಯಾನಂ ಶರೀರಸ್ತು ಮಹಾರಿಪು ಅಂತ, ದೊಡ್ಡ ವೈರಿ ಅಂತ ಆಲಸ್ಯತನ ಅನ್ನೋದು. ನಿದ್ರೆ, ಆಲಸ್ಯ, ಚಿತ್ತ ಚಾಂಚಲ್ಯ ಇವು ಮೂರು ಮೂರ್ಖನ ಲಕ್ಷಣಗಳು ಅಂತ. ಬರೀ ಯಾವಾಗಲೂ ನಿದ್ದೆ, ಆಲಸ್ಯ, ಚಿತ್ತ ಚಾಂಚಲ್ಯ, ಮನಸ್ಸು ಅದು ಬೇಕು ಇದು ಬೇಕು, ಹಲವಾರು ವಿಷಯಗಳ ಕಡೆಗೆ ನಾವು ಸುಮ್ಮನೆ ಕೊಂಡ್ರಂಗೆ ಗೊತ್ತು, ಹೌದಿಲ್ಲ? ಇದೆಲ್ಲ ಕಡಿಮೆ ಆಗ್ಬೇಕಾದ್ರೆ ಇವನ್ನೆಲ್ಲ ನಾವು ನಿದ್ರಾ, ತಂದ್ರ, ಭಯಂ, ಕ್ರೋಧ, ಆಲಸ್ಯಂ, ದೀರ್ಘಸೂತ್ರತಃ ಅಂತ ಸುಭಾಷಿತ ಹೇಳ್ತದೆ. ಈ ಅಭಿವೃದ್ಧಿ ಹೊಂದಬೇಕನ್ನೋಂಗಿದ್ರೆ ನಿದ್ರೆ, ತೂಕಡಿಕೆ, ಆಲಸ್ಯ, ಸಿಟ್ಟು, ತಡವಾಗಿ ಕೆಲಸ ಮಾಡೋದು, ಭಯ, ಇವುಗಳನ್ನು ನಾವು ವರ್ಜ್ಯ ಮಾಡಬೇಕು ಅಂತ ಅಂದಾಗ ಇದರ ಅಭ್ಯಾಸದಾಗ ತೊಡಗಾಕ. ಆಲಸಿ ಮನುಷ್ಯ ಹೊಟ್ಟೆ ಸುತ್ತಲೇ ಊಟ ಮಾಡುವನು, ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿಬಿಡುವನು. ಆಲಸಿಯ ಆಯುಷ್ಯವು ನಿದ್ರೆ ವಿಲಾಸದಿಂದ ವ್ಯರ್ಥವಾಗಿ ಹೋಗುವುದು. ಅದಕ್ಕೆ ನಿದ್ರೆಯನ್ನು ನಾವು ಮೀರಬೇಕು. ನಿದ್ರೆ ದನದ ರೊತ್ತಿಗೆ ಬೇಕಾಕೈತಿ, ದನು ಕಾರ್ಬಾರ ಮಾಡ್ತೀವಿ ಅದಕ್ಕೆ ಬೇಕಾಕೈತಿ. ಅದು ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗ ಮಾಡ್ತೀವಿ ಅದಕ್ಕೆ ದನು ಆಕೈತಿ, ನಿದ್ದೆ ಬರ್ತೈತಿ. ಅದನ್ನ ಮಾಡಲಿಲ್ಲ ಅಂದ್ರೆ ನಿದ್ದೆ ಅವಶ್ಯಕತೆ ಯಾರಿಗೈತಿ? ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಎಲ್ಲಿ ತನಕ ನೀ ಮಾಡ್ಕೋದಿಲ್ಲ ಅಲ್ಲಿ ತನಕ ನಿದ್ದೆ ಬಡ್ಕನ ನೀ, ಹೌದಿಲ್ಲ? ಮನಸ್ಸು ಮತ್ತು ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೊಂಡು ನಿದ್ದೆ ಅವಶ್ಯಕತೆ. ನಿದ್ದೆಯನ್ನು ಗೆದ್ದವ ಗುಡಾಕೇಶ ಅಂತಾರೆ. ಯಾವ ವಿಷಯಗಳ ಇಂದ್ರಿಯ ಸಂಪರ್ಕ ಭೋಗ ಮಾಡ್ದಂಗೆ ಮನೋನಿಗ್ರಹ, ಶಮೆ, ದಮೆ ಅಂತಾರೆ ಇವಕ್ಕೆ. ಇವು ಯಾವಾಗ ಸಿದ್ಧಿಸಿರ್ತಾವ ಅವಾಗ ನಿದ್ರೆ ಅವಶ್ಯಕತೆ ಇರುವುದಿಲ್ಲ. ಸಾಧಕನಿಗೆ ಇವೆಲ್ಲ ಬೇಕಾಕವ. ಶಮೆ, ದಮೆ, ತಿತಿಕ್ಷಾ, ಶ್ರದ್ಧಾ, ಭಕ್ತಿ, ಸಮಾಧಾನ, ಇವಿಂಥ ಒಳ್ಳೆಯ ಗುಣಗಳಿದ್ದರೆ ಮಾತ್ರ ಅವಾಗ ಇದನ್ನು ಹೊಂದಲಿಕ್ಕೆ ಸಾಧ್ಯದ. ಯಾವರ ಒಂದರ ಅದಾವ ನೋಡ್ಕೋಬೇಕು. ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳಕ್ಕಾಗಲ್ಲ, ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೊಳ್ಳೋಕೆ ಎಲ್ಲ ಬೇಕು. ಕಂಡದ್ದನ್ನೆಲ್ಲ ಬೇಕನ್ನುವಂಥವ್ರಿಗೆ ಎಲ್ಲಿ ಯಾಕೈತಿ ಹೇಳಿದ್ ಹೊಂದಕ್ಕಾಗೋದಿಲ್ಲ. ಹೇಳ್ತತಿ ಮತ್ತು ಅದ ಬೇಕಂತೈತಿ. ಅದ್ರದ ನೆನಪು ಮಾಡ್ತೈತಿ. ಯಾರು ಯಾವ್ದಾರ ನೆನಪಿನಾಗ ಇರ್ತಾರೆ ಅವ್ರಿಗೆ ಅದ ಇರ್ತೈತಿ. ನಾವು ಏನು ನೆನಪು ಮಾಡ್ತೇವೆ ಅಂದರೆ ನಮಗೆ ಬೇಕಾದದ್ದು ಐತೆ ನೀವೇ ತಿರುಗಿ ನಿಂತು ನೋಡ್ಕೋಬೇಕು. ಏನು ನೆನಪು ಮಾಡ್ತೇವೆ ನಾವು? ಎಚ್ಚರ ಆದ ಕೂಡಲೇ ಈ ಬಾಳೆ ನೆನಪು, ಅದ್ರಾಗ ನಮಗೆ ಬೇಕಾದದ್ದು ಐತೆನ? ಇಲ್ಲ ಅಂದ್ರೆ ಅದನ್ನ ನೆನಪು ಮಾಡೋ ಕೆಲಸ ಏನೈತಮ್ಮ? ನೆನಪು ಮಾಡೋ ಕೆಲಸ ಏನೈತೆ? ಅದನ್ನು ನಮಗೆ ಬೇಕಾದದ್ದು ಎಲ್ಲೈತಿ ಅದನ್ನು ನೋಡ್ಕೋಬೇಕಿಲ್ಲ. ಯಾರು ಬಾಯ್ ಮಾಡಬೇಡ ಅಂತ ಹೇಳಿ ಯಾರಿಗೆ ಸುಮ್ಮನೆ ಬಂದಿಲ್ಲ ಬಾಯ್ ಬಾಯ್ ಅಂತ ಹೇಳ್ಬೇಡ. ಅವ್ರಿಗೆ ಬಂದ್ರೆ ಇನ್ನೊಂದು ಗೊತ್ತಾಕೈತೆ ಅವ್ರಿಗೆ. ಅದಕ್ಕೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಬೇಕನ್ನೋದು. ಅವು ಮಾಡಲಿಲ್ಲ ಅಂದ್ರೆ ಆಲಸ್ಯತನ ಬರ್ತದೆ, ಹೌದಿಲ್ಲ? ಹೆಸರಿಕೆ ಆಕೈತಿಲ್ಲ, ನಿದ್ದಿಗೆ ಮರಿ ಹೋಗಿ ನಿದ್ದೆಯನ್ನು ಗೆದ್ದವ ಅಂದ್ರೆ ಅವ ನಿದ್ದೆಯನ್ನು ಗೆದ್ದಾಗ ನಮಗೆ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ಅದಕ್ಕೆ ಮೂರ್ಖರು ಅಂದ, ಮೂರ್ಖರಲ್ಲಿ ಅತ್ಯಂತ ಮೂರ್ಖರು ಅಂತ. ಇವು ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೇ ಇದ್ದವ, ಅದ್ರ ಬೆನ್ನು ಹತ್ತಿ ತಿರ್ಗವ್ರೆಲ್ಲರೂ ಮೂರ್ಖರ. ಮನಸ್ಸೇನು ಹಂಗೆ ಇರ್ತೈತೆ, ಮನಸ್ಸು ಬಂದಾಗ ಕೊಡೋದು, ಇಂದ್ರಿಯಗಳಿಗೆ ಮಜಾ ಮಾಡೋದು, ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ ಅದ್ರ ಬೆನ್ನು ಹತ್ತೆ ಮಾಡಿ ನೋಡು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋತ ನಿನಗೆ ಅಂಥ ಒಂದು ಅನುಭವ ಬರ್ತೈತೆ, ಆನಂದದ ಅನುಭೂತಿ ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತೆ.
ಸುಖಿಗಳಾದವರೆಲ್ಲ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಅದನ್ನು ಹೊಂದಿದ್ರಿಲ್ಲ. ಅವನ್ನೆಲ್ಲ ಹರಿಬಿಟ್ಟೆ ಅಂದರೆ ಹರಿಗೇಡಿ ಬಂತಪ್ಪ ಇದಂತ. ಎಲ್ಲಿ ಹೋಗಿದ್ದೆ ಹರಿಗೇಡಕ್ಕೆ? ಹೌದಲ್ಲ, ನೆನಪಾತೆ ಅದು ಎದ್ದು ಬಿಡುತ್ತೆ ತಗೊಂಡು ಹನಿಕೆ ಹಾಕಕ್ಕೆ. ಅಲ್ಲಿ ಹೋಗಿ ಏನು ಮಾಡಿದ್ದೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಇದ್ರಾಗ ಹನಿಕೆ ಹಾಕೋದು. ಚಾಳಿ ಇನ್ನೂ ಹೋಗ್ಬಂದು ಮುದುಕಾದರೂ ಹೋಗ್ಬಂದು ಇನ್ನು ತುಡುಗ್ಲೆ ಹಣಿಕೆ ಹಾಕ್ತೀವಿ ಹಂಗೆ. ಯಾಕ್ರಿ? ಮುದುಕಾದರೂ ಹೋಗೋಲ್ಲ. ಚಳಿ ವಯಸ್ಸಾಗೈತೆ, ಬಾಯಿ ಬಗಡಾತು, ಮುಗುಳಿ ತಗಡಾತು, ಇನ್ನೂ ಹೆಣಿಕೆ ಹಾಕೋದು ಹೋಗ್ಬಂದು ಅಂತಿರೋದು. ಚಾಳಿ ಬಿದ್ದೈತೆ ಅದು ಚಾಳಿ. ಯಾವಾಗಲೂ ನಿನ್ನ ನೆನವನೇ ನೀರಾಕಿ ದುಡ್ಡು ದುಗ್ಗಣಿ ಎದಕ್ಕೆ ಬೇಕಾಗ್ಯಾವು? ನಿನ್ನ ನೆನಪು ನೀ ಮಾಡಕ್ಕೆ ಜಗತ್ತಿನ ಸಾಮಾನ್ಯ ಎದಕ್ಕೆ ಬೇಕಾಗ್ಯಾವ? ನಿನಗೆ ಜಗತ್ತಿನ ದುಡ್ಡು ಬೇಕಾಗಿಲ್ಲ, ಯಾವ ಬೇಕಾಗಿಲ್ಲ. ಸ್ವತಂತ್ರದಿನಿ, ನಿನ್ನನ್ನು ನೆನಪು ಮಾಡ್ಕೊಂಡು ನೀ ಆರಾಮಿರಾಕಿ. ನಿನ್ನಲ್ಲಿ ಇದ್ದದನ್ನು ನೀ ತಿಳ್ಕೊಂಡಿರಾಕೆ ಯಾರು ಬಿಡೆ ಎದಕ್ಕೆ ಬೇಕಾಗೈತೆ ನಮಗೆ? ಯಾರು ಹಂಗೇನು ನಮಗೆ? ಭಾರತದಷ್ಟು ಸುಸ್ಪಷ್ಟ ಆತ್ಮವಿಚಾರದ ಕ್ರಮ ಜಗತ್ತಿನ ಅನ್ಯ ಯಾವ ದೇಶಗಳಲ್ಲಿಯೂ ನಮಗೆ ಸಿಗುವುದಿಲ್ಲ. ಹುಡುಕ್ಯಾಡಿದ್ರು ಹುಡುಕೊಂತ ಹೋಗೋರು ನೀವು ಬೇಕಾದಂತ. ಇಲ್ಲಿ ಅಂತ ಒಂದು ಸಂಸ್ಕಾರ ಅನಾದಿ ಕಾಲದಿಂದ ಋಷಿಮುನಿಗಳು ಹೇಳ್ಕೊಂತ ಬಂದು ಅದು ಐತಿ. ಅದಕ್ಕೆ ಭಾರತದೊಳಗೆ ಹುಟ್ಟಬೇಕು ಅಂತ. ಹುಟ್ಟಿದರೆ ಭಾರತದೊಳಗೆ ಹುಟ್ಟಬೇಕು. ಇದರ ಸಂಸ್ಕಾರ ನಾವು ಮಾಡ್ಕೋಬೇಕಾದ. ಕೇವಲ ವಿಷಯಗಳ ಜ್ಞಾನದಿಂದ, ವಿಷಯಗಳ ಭೋಗದಿಂದ ಸುಖ ಶಾಂತಿಯು ಸಿಗಲಾರ. ಈಗ ವಿಷಯದಿಂದ ಸುಖ ಹೊಂದಬೇಕಂತ ಅಭ್ಯಾಸ ಕ್ರಮ ನಡೆದದಲ್ಲ, ಇದರಿಂದ ಸುಖ ಸಿಕ್ಕೈತೇನೋ ಅಂತ ಕೇಳಿದರೆ ಜಗತ್ತಿನ ಜನ ಎಲ್ಲ ಇದನ್ನ ಮಾಡಾಕ್ತಿರಿಲ್ಲ. ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿ ಸುಖ ಹೊಂದಬೇಕಪ್ಪ ಅಂತ. ಏನು ಮಾಡಬೇಕಪ್ಪ ಅಂತ ಕೇಳ್ತಿರ್ತಾನೆ. ಮತ್ತೆ ಇದನ್ನು ಬಿಟ್ಟು ಮತ್ತೇನು ಮಾಡವನು? ಏನು ಇಲ್ಲ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ ಹೇಳ್ರಿ. ಪ್ರಶ್ನೆ ಮಾಡ್ತಾರೆ ಅವರು, ನಮಗೆ ಪ್ರಶ್ನೆ. ಆರಾಮದಿನ ಅದೇ ಸೌಕಾರ ಅಂತ ಕೇಳ್ತಾರೆ. ಭಾಳ ಸೌಕಾರ ಆಗೇನಂತೀಯಲ್ಲ, ಭೂಮಿ ಗಳಿಸಿ, ಅಧಿಕಾರ ಗಳಿಸಿ, ಬಂಗಾರ ಬೆಳ್ಳಿ ಬಂದು ಮಕ್ಕಳು ಮರಿ ಗಳಿಸಿ ಆರಾಮದಿನ ಎಲ್ಲಿ ಸೌಕಾರ ಅಂತ? ಎಲ್ಲಿ ಆರಾಮಿರ್ಲಿಪ್ಪ ಅಂತ. ಮತ್ತು ಆರಾಮಿಲ್ಲ ಸೌಕಾರಿಕೆ ತೊಗೊಂಡು ಏನು ಮಾಡವ ನೀವು? ಆರಾಮಿಲ್ಲ ಸೌಕಾರಿಕೆ ಅದಕ್ಕೆ ಉಪಯೋಗ. ಎದ್ರ ಸಂಬಂಧಪ್ಪ ನೀವು ಸೌಕಾರ ಆರಾಮಿರ್ಬೇಕಂತ? ಆರಾಮದೇ ನಂಗೆ. ಮತ್ತು ಅಂಥ ಸೌಕಾರಿಕೆ ತೊಗೊಂಡು ಏನು ಮಾಡವ? ನಮಗೆ ನೆಮ್ಮದಿ ಕೊಡಬೇಕದು ಸೌಕಾರಿಕೆ ಅಂದ್ರೆ ಅದಕ್ಕೆ ಸೌಕಾರ ಅಂತಾರೆ. ನೆಮ್ಮದಿನೇ ಇಲ್ಲ ನಮಗೆ, ಪುರುಷಾರ್ಥನೇ ಇಲ್ಲ ಸೌಕಾರ್ಗೆ. ಹಂಗೆ ಬಡ್ಕೋತೈತೆ ಅದು. ಅದೇನಾತಿ ಇದೇನಾತಿ ಬರೇ ಇದಕ್ಕೆ ಅನ್ವರ್ಸ್ಕೊಂತ ಶರೀರ ಬಿಡೋ ಮಟ್ಟ ಅದಕ್ಕೆ ಬಡ್ಕೊಂಡು ಸತ್ತು ಹೋಗುತ್ತೆ. ಇದು ಹೊಳಿಬೇಕಲ್ಲ ನಮಗೆ. ಜಗತ್ತಿನ ಅಲ್ಲೋಗ ವಿಷಯಗಳ ಇಚ್ಛಾ ಮಾಡಿದರೆ ಆರಾಮ ಕಳ್ಕೊತೀವಿ ನೋಡ್ರಿ. ಈ ಜಗತ್ತಿನ ವಿಷಯ ವಸ್ತುಗಳ ಇಚ್ಛೆನ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇಚ್ಛಾರಹಿತ ಆತಂದ್ರೆ ಆರಾಮನ ಇದೀನಿ ನೀನು. ಯಾಕೆ ಆರಾಮು ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಯಾರು ಹೇಳಿದ್ರು ನಿಮಗೆ ಅವು ಇದ್ರೆ ಆರಾಮಿರ್ತಾವಂತ? ಧನ ಸಂಪತ್ತು ಯಾಕ್ರಿ? ಮಕ್ಕಳು ಮರಿ ಎಲ್ಲ ಭೋಗ ಭಾಗ್ಯಗಳು, ಮಾನ ಮರ್ಯಾದೆ ಇವೆಲ್ಲ ಇವನ್ನ ಅವಲಂಬಿಸ್ಕೊಂಡು ಆರಾಮಿರ್ತೈತೆ ಅಂತ ಯಾರು ಹೇಳಿದ್ರು ನಿಮಗೆ? ಹೊಗಳಿಕೆಗಳು, ಹೊಗಳಿರೊಳೆ ಉಬ್ಬತಿ, ತೆಗಳಿದ ಕೂಡಲೇ ಕೂಗುತ್ತಿ ಅಂತ. ಎಲ್ಲವನ್ನು ಸಮಾನ ಭಾವದಿಂದ ನೋಡುವಂಥದ್ದು ಬರಬೇಕಲ್ಲ ನಿನಗೆ. ಹೊಗಳ್ಯಾರ್ಗ ಅಷ್ಟೇ ಇರಬೇಕು, ತೆಗಳಿರು ಅಷ್ಟೇ ಇರಬೇಕು.
ಹೂವಿನ ಹಾರ ಹಾಕಿರು ಅಷ್ಟೇ ಇರಬೇಕು, ಮಚ್ಚಿ ಸರ ತಂದು ಕೊಳ್ಳಾಗ ಹಾಕಿರು ಅಷ್ಟೇ ಇರಬೇಕು. ಹಂಗೆ ಸಮಭಾವದಲ್ಲಿ ಇರಾಕೈತೆ ನೋಡಿ. ಜೀವನದೊಳಗೆ ಬರ್ತಿರ್ತಾವೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅನುಕೂಲ ಪ್ರತಿಕೂಲ ಆಗಿ ಅಂತ ಸುಖ ದುಃಖಗಳ ಪ್ರಸಂಗಗಳು ಬರ್ತಿರ್ತಾವೆ. ಅನುಕೂಲ ಆದಾಗ ಸುಖ ಅನ್ನೋಂಗಿಲ್ಲ, ಪ್ರತಿಕೂಲ ಆದರೆ ಅದಕ್ಕೆ ದುಃಖ ಅನ್ನೋಂಗಿಲ್ಲ. ಎಲ್ಲವನ್ನ ಸಾಕ್ಷಿಯಾಗಿ ನೋಡುವುದು. ನಾಟಕ ನೋಡವ ಯಾಕ್ರಿ ಅದನ್ನ ಅಂಥ ಪ್ರಸಂಗದಾಗ ಆ ಭಾವ ಬರ್ತೈತೆ ಅವಾಗ. ಯಾಕ್ರಿ ದುಃಖದ ಪ್ರಸಂಗ ಬಂದಾಗ ದುಃಖ, ಆದ್ರೆ ಅವ ಹಚ್ಕೋದಿಲ್ಲ. ಅವನು ನೋಡವ ಏನು ಮಾಡತ್ತಾನ, ಹಚ್ಕೋತಾನ ನಾವು. ಹಚ್ಕೋದಿಲ್ಲ. ಹಂಗೆ ನಾವು ಈ ಆಟ ಆಡ್ಬೇಕಾದ್ರೆ ನೋಡವ ಆಗೇ ಆಡಬೇಕು ಅಂತ. ಈ ಆಟ, ಜೀವನದ ಆಟ ನಾವು ನೋಡೋವಾಗೆ ಆಡ್ಬೇಕು. ಅವ ಆಡವ ನಾನ ಅಂತ ತಿಳ್ಕೊಂಡು ಆಡ್ತಿರ್ತಾನ, ನಾವು ಬೇರೆ ಅಂತ ತಿಳ್ಕೊಂಡು ಆಟ ಆಡ್ತಿರ್ತಾನವ. ಪಾಠ ಮಾಡವ ನಟನ ಮಾಡ್ತಿರ್ತಾನವ, ಹೌದಿಲ್ಲ? ಅದ ನಾನಂತ ತಿಳ್ಕೊಂಡು ಮಾಡೋದಿಲ್ಲ ಅವ, ನಾ ಬೇರೆ ಇದೆ ಅಂತ. ಹಂಗೆ ನೀನು ಈ ಜೀವನದ ಆಟ ಆಡುವಂತ ಸಾಕ್ಷಿಯಾಗಿ ನೋಡೋದು ನಾವು. ಏನು ನಡೆದಿದ್ದು, ಹೆಂಗೆ ನಡೀತೈತಿ ಇದು ಜೀವನ ನೋಡೋದು ಸಾಕ್ಷಿಯಾಗಿ. ಕೇವಲ ಸಾಕ್ಷಿ ಚೇತ ನಿರ್ಗುಣಶ್ಚ ಅಂದ. ಎಲ್ಲದಕ್ಕೂ ಸಾಕ್ಷಿಯಾಗಿ ಇರಲಿಕ್ಕೆ ನಾವು ಕಲಿಬೇಕು ಅಂತ ನೋಡ್ತೇವೆ. ಎಲ್ಲ ಹುಟ್ಟಿದಂದಿನಿಂದ ಬದಲಾವಣೆಯಾಗುವಂಥ ಅವಸ್ಥೆಗಳನ್ನು, ಯಾಕಂದರೆ ಈ ವಿಕಾರಗಳನ್ನು, ಶರೀರದ ವಿಕಾರಗಳನ್ನು, ಮನಸ್ಸಿನ ವಿಕಾರಗಳನ್ನು ನೀನು ನೋಡ್ತೀಯ. ಆದರೆ ನೋಡೋವನ ನೋಟಕ್ಕೆ ಏನಾರು ಚ್ಯುತಿಯಾಗೈತೇನು, ಬಾಧೆ ಆಗೈತೇನು ನಿನಗೆ? ಅರಿವಿನಲ್ಲಿ ಏನಾರು ಆಗೈತೇನು ನಿನ್ನಲ್ಲಿ? ನೋಡೋವನಲ್ಲಿ ಏನೂ ಇಲ್ಲ. ನೋಡಿಸ್ಕೊಳ್ಳುವ ವಸ್ತು ಅವು ಬದಲಾವಣೆ ಆಗ್ಯಾವ, ಅವು ವಿಕಾರ ಆಗ್ಯಾವ. ಅದನ್ನು ನಾನು ಅಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡೇನೆ, ಅದು ಗಟ್ಟಿ ಹಿಡ್ಕೊಂಡು ಕುಂತಿ. ನೀನು ಯಾರು ಅದನ್ನು ನೋಡವನಿ, ಅವು ನೋಡಿಸ್ಕೊಳ್ಳುವ ವಸ್ತು ನಿನಗೆ ಗಣ್ಯವಾಗಿದ್ದಾವೆ. ನಾನೇ ಬೇರೆ ಇವ ಬೇರೆ ಅನ್ನುವಂತಹ ತಿಳುವಳಿಕೆಯನ್ನು ಮಾಡ್ಕೊ. ಅಂದ್ರೆ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಇದನ್ನು ನಾನು ಅಂತ ತಿಳ್ಕೊಂಡೆ ಅಂದ್ರೆ ಬಾಧೆ ಪಡ್ತೀವಿ. ಹೊರಗಿನ ವ್ಯವಹಾರ ಮಾಡುವಂಗೆ ಮಾಡು, ಅದರ ಒಳಗೆ ತನ್ನ ಆತ್ಮವಿಚಾರದ ಗತ್ತಿನಾಗೆ ಇರಬೇಕು. ಇದು ಬಹಳ ದಿವಸ ಆತ್ಮಾನಾತ್ಮ ವಿಚಾರದಾಗ ತೊಡಗಿದಾಗ ಬರ್ತದೆ. ಅಂದರೆ ಎಲ್ಲ ವ್ಯವಹಾರ ಮಾಡಿದ್ರು ಸುತ್ತ ಅವ ಅಲಿಪ್ತಾಗಿರ್ತಾನೆ, ಎದನ್ನು ಹಚ್ಕೊಳ್ಳೋದಂಗಿರ್ತಾನೆ. ಕಮಲದಿ ನೀರಾಗಿದ್ರು ಒಂದು ಹನಿ ನೀರು ಹತ್ತೋದಿಲ್ಲ. ಕುಂಬಾರ ಹುಳ ಕೆಸರಾಗಿದ್ರು ಅದಕ್ಕೂ ಯಾವ ಕೆಸರನ್ನು ಹಚ್ಕೊಳ್ಳೋದಿಲ್ಲ. ಹಂಗೆ ಜ್ಞಾನಿ ಎಲ್ಲ ವ್ಯವಹಾರದಾಗಿದ್ದರೂ ಸುಧಾ ಹಚ್ಕೊಳ್ಳೋದಂಗಿರ್ತಾನೆ. ಅವನ ಜಾನ ಹಚ್ಕೊಂಡು ಒದ್ದಾಡವ್ ಜಾನು, ಹಚ್ಕೊಳ್ಳೇ ಇದ್ದವ್ ಜಾನು. ನೋಡ್ಕೊರಿ ಹೆಂಗೆ ಹಚ್ಕೊಳ್ಳೋದಂಗೆ ಮಾಡಿದ್ರು ಅವರು. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ. ಏನು ಬೇಕಾದ್ದೆಲ್ಲ ಬರಲಿಪ್ಪ, ನಾವು ಬಂದು ನಮಗೆ ಬೇರೆ ಇದೀವಿ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ. ಹಂಗೆ ಇದ್ರಾಗ ಮುಳುಗದಂಗೆ ಈಸಾಗಿ ಬರ್ಬೇಕಲ್ಲ ನಿಮ್ಗೆ. ಅದನ್ನು ಕಲಿ. ಈ ಜಗತ್ತಿನಾಗ ಎದುರಾಗೂ ಸಿಗದಂಗೆ ನೀನು ಪಾರಾಗಬೇಕಾಗಿತ್ತು. ಹಂಗೆ ಪಾರಾಗಬೇಕಾಗಿತ್ತು. ಇಂತೆಂಥ ತೆರೆಗಳು ಬರ್ತಿರ್ತಾವೆ. ಯಾಕ್ರಿ ಅಂಥದ್ರಾಗೂ ನೀನು ಅವುಗಳ ಸುಳಿಗೆ ಸಿಲಕದಂಗೆ ನಾನು ಬೇರೆ ಸಾಕ್ಷಿಯಾಗಿದ್ದೇನೆ ಅಂತ ತಿಳ್ಕೊಂಡು ಇದೇ ನೆನವನಾಗಿದ್ದರೆ ಪಾರಾಕಿ ನೀನು. ಈ ಕಲೆ ಬೇಕಲ್ಲ, ಇಂಥ ಒಂದು ಜೀವನದ ಕಲೆ. ಬೇಕಾದ್ದು ಬಂದರು, ಬಂದದ್ದೆಲ್ಲ ಬರಲಿ, ಏನು ಬೇಕಾದ್ದು ಬರಲಿ ಅಂತ ಅದನ್ನು ಹಚ್ಕೊಳ್ದಂಗೆ ಇರುವಂಥ ಕಲೆ ಕಲಿಬೇಕಾಗಿತ್ತು ನಾವು ಜೀವನದೊಳಗೆ. ಅಂದಾಗ ನಮ್ಮ ಬದುಕು ಸಾರ್ಥಕ ಆಕೈತಿ. ಇದೇ ಖರೆ, ಇವ ಸತ್ಯ ಅಂತ ತಿಳ್ಕೊಂಡು ಒದ್ದಾಡ್ತಿದೀವಿ ನಾವು. ಸುಖದಿಂದ ಇರೋವಾಗ ಯಾವ ಇಚ್ಛಾನೂ ಇರೋದು ನಾವು. ಆರಾಮಿರ್ಬೇಕನ್ನೋಂಗಿದ್ರೆ ಯಾವ್ದಾರ ಇಚ್ಛಾನು ಮಾಡಕ್ಕೆ ಹೋಗ್ಬೇಕು. ಇಚ್ಛಾರಹಿತ ಆದಾಗ ನಿನಗೆ ಆನಂದದ ಸ್ಥಿತಿ ಒಳಗಿರಾಗ್ತದೆ. ಡಿಸೈರ್ಲೆಸ್ ಅಂತಾರೆ. ಇಚ್ಛೆಗಳಿಲ್ಲದೇ ಇರೋದು ಅದ ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡ್ತದೆ.
ಜಗತ್ತಿನಾಗ ಏನಾರ ಬೇಕಂದು ದುಃಖದ ಬೀಜ ಬಿತ್ತಿದಂಗೆ ಆತು ನೋಡು. ನನಗದು ಬೇಕು ಇದು ಬೇಕು ಒಂದೇ ಅಂದ್ರೆ ಸಮಾಧಾನ ಕೆಡಿಸ್ಕೊಂಡಿನಿ. ಇವೆಲ್ಲ ಇಂಥ ಯಾವುದನ್ನು ಬೇಡ್ತೀವಿ ನೋಡಿ, ಕೆಟ್ಟು ಹೋಗೋದನ್ನು ಬೇಡ್ತೀವಿ. ಎಂಥದ್ದನ್ನು ಬೇಡ್ತೀವೋ ಹಾಳಾಗಿ ಹೋಗೋದನ್ನು. ಜಗತ್ತಿನಾಗ ಅಂಥದ್ದು ಬೇಡ್ತೀವಿ, ಕೆಡಲಾರ್ದಂಥದ್ದನ್ನು ಬೇಡಾಕ್ತೀವಿ, ಕೆಟ್ಟು ಹೋಗೋದು ಬೇಡಾಕ್ತೀವಿ ನೋಡ್ಕೊ. ಈ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರು ಅವು ಇದ್ದಕ್ಕಿದ್ದಂಗೆ ಇರುವುದಿಲ್ಲ, ನಾಶ ಆಗಿ ಹೋಗ್ತವೆ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಎಲ್ಲ ವ್ಯರ್ಥ. ಈ ವಿಷಯಗಳ ಪ್ರಾಪ್ತಿಗಾಗಿ ಏನು ಮಾಡ್ತೀಯಲ್ಲ ಪ್ರಯತ್ನ, ನಿರರ್ಥಕ ಶ್ರಮ. ಅದನ್ನು ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂಥ ಪ್ರಯತ್ನ ಅದು ಸಾರ್ಥಕ ಆಕೈತೆ. ಹೆಂಗಾದ್ರೆ ನಾವು ನೆಮ್ಮದಿಯಿಂದ ಇರ್ತೇವೆ, ದುಃಖರಹಿತ ಆಗಿರ್ತೇವೆ ನಾವು ವಿಚಾರ ಮಾಡ್ತೀವಿ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತೆ, ಪ್ರತಿಯೊಬ್ಬರಿಗೆ ಬರ್ತೈತೆ. ಅದನ್ನು ನಾವು ಮಾಡ್ಕೋಬೇಕಾಗೈತೆ ಮನುಷ್ಯನ ಜನ್ಮಕ್ಕೆ ಬಂದನಾಗ. ಅದಕ್ಕೆ ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ. ಅದಕ್ಕೆ ಹೇಳ್ಯಾರ ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ. ನೀ ಯಾವ ಜೀವರಾಶಿ, ಎಷ್ಟು ಮಂದಿ ಆಗಿ ಹೋಗ್ಯಾರ ಈ ಭೂಮಿ ಮ್ಯಾಗ, ಈ ಜಗತ್ತಿನೊಳಗೆ ಇದರಿಂದ ಸುಖ ಹೊಂದಬೇಕಂತ ಎಷ್ಟು ಮಂದಿ ಆಗಿ ಹೋಗ್ಯಾರ ಭೂಮಿ ಮ್ಯಾಗ. ಸುಖ ಹೊಂದ್ಯಾರ ನಾವು. ಎಂಥೆಂಥವ್ರು ನೋಡಿ ಅಳದು ಹೋಗ್ಯಾರಿಲ್ಲ ಭೂಮಿ ಮ್ಯಾಗ. ಯಾರು ಸುಖ ಹೊಂದಿದ್ರು ಹೇಳಿ? ಇದನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದವ್ರು ಯಾರು? ಇದನ್ನು ಅವಲಂಬನ ಮಾಡದೇ ಇದ್ದವ ಯಾವ ದುಃಖ ಹೊಂದ್ಯಾನ ಹೇಳಿ? ಜಗತ್ತಿನ ವಿಷಯಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡೋರು ಆರಾಮದಾರ ನೋಡ್ಕೊ. ಹಂಗೆ ಬಡ್ಕೋತಿಪ್ಪ, ಅದು ಬೇಕು ಇದು ಬೇಕಂತ ಬಡ್ಕೊಂಡು ಸತ್ತೋದು ಕೆಲಸ. ನೆಮ್ಮದಿ ಕಳ್ಕೊಂಡೆಲ್ಲ. ನೆಮ್ಮದಿ ಕಳ್ಕೊಂಡು ಇದನ್ನು ಗಳಿಸಿ ಏನು? ನೆಮ್ಮದಿ ಇಲ್ಲದ ಇಡೀ ಜಗತ್ತನ್ನು ಗಳಿಸಿರದ ಏನಾಗಬೇಕಾಗಿದೆ? ಆತ್ಮನನ್ನು ಕಳ್ಕೊಂಡು ಅಂದ್ರೆ ನೆಮ್ಮದಿ ಕಳ್ಕೊಂಡು ಜಗತ್ತು ಗಳಿಸಿರೋ ಉಪಯೋಗ ಇಲ್ಲ ಅಂತ. ನಿನ್ನಲ್ಲಿ ನೆಮ್ಮದಿ ಇತ್ತಂದ್ರೆ ಈ ಜಗತ್ತಿನ ಅವಶ್ಯಕತೆ ನಿನಗಿರುವುದೂ ಇಲ್ಲ. ಅವಲಂಬನ ಮಾಡಕ್ಕೆ ಹೋಗೋದಿಲ್ಲ ನಾವು. ಸುಖ ಶಾಂತಿಗೋಸ್ಕರವಾಗಿ ಯಾವುದೇ ಮಹಾತ್ಮ ಜಗತ್ತಿನ ವಸ್ತುಗಳ ಅವಲಂಬನ ಮಾಡಕ್ಕೆ ಹೋಗಲಿಲ್ಲ. ಯಾಕೆ? ಗೊತ್ತೈತಿ ಅವುಗಳಲ್ಲಿ ದೋಷವನ್ನು ಕಂಡನವ. ವಿಷಯ ದೋಷ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗಬೇಕು. ವಿವೇಕ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಗನ ಮಾಡಬೇಕು. ನಮಗೆ ಅವಿವೇಕಿಗಳ ಸಂಘ ಮಾಡಿ 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 ನಮಗೂ ಅವಿವೇಕಿಗಳಾಗಿಬಿಟ್ಟೆ ನಾವು. ಇಲ್ಲದಲ್ಲೇ ಐತೆ ಅಂತ ಅದ್ರ ಬೆನ್ನು ಹತ್ತೀವಿ. ಅವರ ಅವಿವೇಕಿಗಳು. ನಿಜವನ್ನು ತಿಳಿದವರು ವಿವೇಕಿಗಳು. ಅದಕ್ಕೆ ನಿನ್ನ ನಿಜವಾದ ಸುಖ ಶಾಂತಿ ಎಲ್ಲೈತೆ ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ವಿಚಾರ ಇಲ್ಲದಕ್ಕೆಲ್ಲ ದುಃಖ ಪಡ್ಲಿಕ್ಕೆ ಹತ್ತಿದ್ದ ನೀನು. ತಿಳಿಗೇಡಿತನದಿಂದ ನಮಗೆ ದುಃಖ ಆಗೈತಿ. ತಪ್ಪು ತಿಳುವಳಿಕೆಯಿಂದ ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತೆ ಅಂತ ಅವುಗಳ ಪ್ರಾಪ್ತಿ ಮಾಡಿಕೊಂಡು ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೋದು ನಾವು. ಯಾರು ಸುಖ ಹೊಂದಾರ ಹೇಳಿ? ಅವುಗಳನ್ನು ಗಳಿಸಿ ಅವುಗಳನ್ನು ಹೊಂದಿ ಸುಖ ಹೊಂದಿದವರು ಒಬ್ಬರರ ಉದಾಹರಣೆ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ. ಸುಖಿಗಳಾದವರೆಲ್ಲ ಏನು ಅವಲಂಬಿಸಿಕೊಂಡು ಸುಖ ಹೊಂದಿದ್ರೆ ಅವರು? ಜಗತ್ತಿನ ಮಹಾತ್ಮರೆಲ್ಲ ಯಾವುದನ್ನು ಅವಲಂಬನ ಮಾಡಿದ್ರು. ಕೆಡಲಾರ್ದಂಥ ವಸ್ತು ಅವಲಂಬನ ಮಾಡಿದ್ರು. ಕೆಡಲಾರ್ದಂಥ ವಸ್ತು ಯಾವುದಂದ್ರೆ ನೀನ. ಈ ದೇಹಾದಿಗಳು ಎಲ್ಲ ಕೆಟ್ಟ ಹೊಕ್ಕವು. ಎಲ್ಲ ಉಪಾಧಿಗಳನ್ನು ಕೈ ಬಿಡವನ್ನೆಲ್ಲ. ಈ ಜಗತ್ತಿನ ಜಗದೋಳು ನನ್ನ ಔಷಧ ಬೇಡ, ಜಗತ್ತಿನ ಬ್ಯಾಡಪ್ಪ ನಮಗಿದ್ದು, ಇದಿಲ್ಲೇ ನನಗೆ ಇರಾಕ್ ಬರ್ತೈತೆ ಅನ್ನೋದನ್ನು ಕಂಡುಕೊಂಡ್ರು. ನಿಜವನ್ನು ಕಂಡುಕೊಂಡ್ರು. ಅವರಿಗೆ ಏನಂದ್ರು? ದಾರ್ಶನಿಕರು ಅಂದರು. ಸತ್ಯವನ್ನು ತಿಳಿದು ದುಃಖದಿಂದ ಬಿಡುಗಡೆಯನ್ನು ಹೊಂದಿದ್ರು ಅವರು. ಅಂಥವರ ಸಹವಾಸ ನಮಗೆ ಬೇಕಾಗೈತಿ. ಅದು ಇಲ್ಲದಕ್ಕೆ ನಮಗೆ ದುಃಖ ಆಗೈತಿ. ಸಂಘ ಇಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ. ಇಂಥವ್ರ ಸಂಘ ಅಂಥ ಪರಿಸರದಾಗ ಬೆಳೆದು ಬಿಟ್ಟೇವಿ. ಅವ ಕುಡಿಯವ ನಮಗೆ ಸುತ್ತಮುತ್ತಲು ಮನೆಯ ತಂದೆ ತಾಯಿಗಳು ಅವ ಅದಾವ, ಸುತ್ತಮುತ್ತಲಿನ ಪರಿಸರನೂ ಅದ ಐತಿ. ಯಾಕ್ರಿ? ಅಂಥ ವಾತಾವರಣದೊಳಗೆ ಬೆಳೆದು ಬಿಟ್ಟೇವಿ. ಅದಕ್ಕೆ ನಮಗೆ ಉದ್ಧಾರ ಆಗೋ ಮಾರ್ಗ ಎಲ್ಲಿ ಸಿಗಬೇಕು ನಮಗೆ? ನೆನಪಿ ತಂದು ಕೊಡ್ತಾರ ನಿನ್ನ ಮನೆಯಾಗ ನಿಮ್ಮ ಅಪ್ಪ ನಿಮ್ಮವ್ವ ಇದನ್ನ. ಸುತ್ತಮುತ್ತಲು ನಿನ್ನ ಗೆಳೆಯದ ಬಳಗ ಅಂಥದ್ದು ಐತೆನ? ಸ್ವತಃ ನೀನಾರ ವಿಚಾರ ಮಾಡೋ ಸಾಮರ್ಥ್ಯ ಐತೆ ನಿನಗೆ? ಅಂದಿಂದ ಎಂದು ಉದ್ಧಾರ ಆಗ್ಬೇಕು ಹೇಳಿ? ವಾತ ಪಿತ್ತ ಕಪ ಅಂತಾರಲ್ಲ, 3 ಅಧಿಕ ಆತಂದ್ರೆ ಎಂಥ ಡಾಕ್ಟರ್ ಇದ್ರು ಉದ್ಧಾರ.
ಹಂಗೆ ಇವಂಥ ವಾತಾವರಣ ನಾವು ಕೊಡಬೇಕು. ಅಂಥ ಸಂಘ ಬೇಕು ನಮಗೆ. ಅದ ಒಂದು ಭಾಗ್ಯ ನಿನಗೆ. ಸಂಘ ಸಿಕ್ಕರೆ ಸಾಕು, ನೀ ಏನೂ ಮಾಡೋದು ಬೇಕಾಗಿಲ್ಲ. ಮಹಾತ್ಮರ ಸಂಘವೇ ಸಾಕು ಜನ್ಮದ ಸಾರ್ಥಕ್ಯವನ್ನು ಮಾಡ್ಕೊಳ್ಳೋಕೆ. ಅದಕ್ಕೆ ಅಂಥಲ್ಲಿ ಇರುವಂದ ಹೆಂಗಾರ ಒಟ್ಟವರ ಸಂಘದಾಗಿ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರೆಂದು ಸರ್ವಜ್ಞ ಅಂತ. ನೀ ಏನೂ ಮಾಡೋದು ಬೇಕಾಗಿಲ್ಲ, ಅವರ ಸಂಘವೇ ಸಾಕು ನಿನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಳಿಕ್ಕೆ. ಹೆಚ್ಚಿಂದ ಏನೂ ಬೇಕಾಗಿಲ್ಲ, ನೀ ಏನು ಕಲಿಯೋದು ಬೇಕಾಗಿಲ್ಲ, ಏನು ಓದೋದು ಬೇಕಾಗಿಲ್ಲ. ಅಂಥ ವಾತಾವರಣದೊಳಗೆ ನೀ ಇದ್ದೆ ಅಂದರೆ ಸ್ವಾಭಾವಿಕವಾಗಿ ನಿನ್ನಲ್ಲಿ ಅದು ಜಾಗೃತ ಆಗಕೈತಿ. ಅದಕ್ಕೆ ಅವರ ಸಂಘವನ್ನು ಪ್ರಾಣ ಹೋಗ್ತೈತೆ ಅಂದರೂ ಅಂತಹ ಸಂಘವನ್ನು ನಾವು ಬಿಡಬಾರ್ದು ಅಂತ. ಪಕ್ವಾಗುವವರೆಗೂ ಆ ಹಣ್ಣು ಗಿಡದಾಗ ಇರ್ಬೇಕು ಅಂತ. ಹಂಗೆ ಫಲ ಪಕ್ವಾಗುವವರೆಗೂ ಗಿಡದಾಗ ಇರ್ಬೇಕು. ಹಂಗೆ ನಾವು ಆ ಸ್ಥಿತಿ ನಮ್ಗೆ ಅನುಭವಕ್ಕೆ ಬರುವವರ ಸಂಘವನ್ನು ನಾವು ಬಿಡಬಾರ್ದು. ಪಕ್ವಾತ ಅಂದ್ರೆ ಅದರ ಅವಶ್ಯಕತೆ ಇಲ್ಲ, ಹೌದಿಲ್ಲ? ಫಲ ಪಕ್ವಾತ ಅಂದರೆ ಆ ಗಿಡದ ಸಂಘ ಬೇಕಾಗಿಲ್ಲ ಅದಕ್ಕೆ. ಹಂಗೆ ನಾವು ಪಕ್ವ ಆಗಬೇಕಲ್ಲ. ಅಂಥ ಒಂದು ಅಭ್ಯಾಸ ನಮ್ಮಲ್ಲಿ ಜಾಗೃತ ಆಗುವವರೆಗೂ ನಾವು ಅದರ ಸಂಘವನ್ನು ಬಿಡಬಾರ್ದು. ಮಹಾತ್ಮರ ಸಂಘ ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ. ಮನುಷ್ಯಗೆ ಸಮಾಧಾನ ಶಾಂತಿಯನ್ನು ಕೊಡುವಂಥವ್ರ ಸಂಘ ಎಲ್ಲಿ ಐತಿ ನಮಗೆ? ಎಂಥ ಜಡಬುದ್ಧಿ ಜಡ ಸಂಘ ಇದ್ದ ಸಮಾಧಾನ ಕೆಡಿಸೋದು, ಊರು ಸಾವರಿ ಎದಕ್ಕೆ ಬೇಕಾಗೈತಿ? ನೀನು ನೆಮ್ಮದಿಯಿಂದ ಇರಬೇಕಾಗಿತ್ತಂದ್ರೆ ಯಾರ ಉಸಾವರಿಗೂ ಹೋಗ್ಬೇಡ, ಯಾರ ಸುದ್ದಿನೂ ಬೇಕಾಗಿಲ್ಲಪ್ಪ. ಏನು ಯಾರ ಬಗ್ಗೆನೂ ನೀ ಮಾತಾಡಕ್ಕೆ ಹೋಗ್ಬೇಡ. ನೆಮ್ಮದಿ ನಿನ್ನ ಬಗ್ಗೆ ಇನ್ನೊಬ್ಬರು ಮಾತಾಡಿದ್ರೆ ಅದನ್ನು ಉದಾಸೀನ ಮಾಡು. ಅವ್ರು ಹಂಗೆ ಮಾಡಾಕ್ತಾರೆ, ನನ್ನ ಬಗ್ಗೆ ತಲೆ ಕೆಡಿಸ್ಕೊಬಿಡೋದು. ನೆಮ್ಮದಿಯಿಂದ ಇರ್ಬೇಕನ್ನುವಂಗಿದ್ರೆ ಇಲ್ಲ, ನೆಮ್ಮದಿ ಕಳ್ಕೊಬೇಕಂದ್ರೆ ಏನಾರು ಮಾಡ್ಕೊಂತ ಹೋಗ್ಬೋದು. ಅದು ಯಾರ ಗೊಡವೆ ನಮಗೆ ಯಾಕವ ಅಂತ ಎದಕ್ಕೆ ಬೇಕಾಗೈತೆ ನಮಗೆ? ನೀತಿ ಬಂದವಾಗ ಎದಕ್ಕೆ ಬೇಕಾಗಿದ್ರಿ? ಎಲ್ಲ ಗೊಡವೆ ಕೈ ಬಿಡ್ತಾನಿಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಬಂದಾಗ ಎಲ್ಲ ಕೈ ಬಿಡ್ತೀವಿ. ಇನ್ನು ಶಾಶ್ವತ ಸುಖ ಹೊಂದಬೇಕಂದ್ರೆ ಇವೆಲ್ಲ ಎದಕ್ಕೆ ಬೇಕಾಗೈತಿ? ಜಗತ್ತಿನ ಗೊಡವಿನ ಕೈ ಬಿಡ್ತಾನೆ. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ ಅಂತ. ಯೋಗ ಸುಖದೊಡನೆ ಸಮರಸ ಹೊಂದುವುದನ್ನು ಯೋಗ. ಅವಾಗ ಮನುಷ್ಯನ ಹರಿದಾಟ ಬಂದ್ ಮಾಡಬೇಕು. ಅದಕ್ಕೆ ತಿಳುವಳಿಕೆ ಮಾಡಿ ಕೊಟ್ಟಾಗ ಅದು ಬಂದ್ ಆಕೈತಿ ಮನಸ್ಸು. ಚಿತ್ತವೃತ್ತಿ ನಿರೋಧಸ್ತು ಯೋಗ ಅಂತ ಪಾತಂಜಲಿ ಋಷಿ. ಚಿತ್ತವೃತ್ತಿ ನಿರ್ಬೇಕಾದ್ರೂ ವಾಸನೆಗಳೆಲ್ಲ ಪೂರ್ಣ ನಾಶ ಆಗಬೇಕು. ಎಲ್ಲ ಭೋಗ ವಾಸನೆಗಳು ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ಚಿತ್ತವೃತ್ತಿ ನಿರೋಧಕತೆ. ಮನುಷ್ಯನ ಹರಿದಾಟ ಬಂದಾದಾಗ ನಮಗೆ ಆನಂದದ ಅನುಭೂತಿ ಆಗೈತಿ. ಅದನ್ನು ನಾವು ಅಭ್ಯಾಸದ ಮುಖಾಂತರ ಕಂಡುಕೋಬೇಕಾಗೈತಿ. ಅಂಥವ್ರ ಸಂಘ ಬೇಕು ನಮಗೆ ಮುಖ್ಯವಾಗಿ. ಮಹಾತ್ಮರೆಲ್ಲ ಏನು ಮಾಡಿದ್ರು ಅವರು? ಇದನ್ನು ಜಡಬುದ್ಧಿ ಜಡ ಸಂಘವನ್ನೆಲ್ಲ ಕೈ ಬಿಟ್ಟಿಲ್ಲ. ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರು. ನಮಗೇನು ಬೇಕಾಗೈತಿ ಅದರ ನೆನವನ್ನಾಗಿರ್ಬೇಕು, ಏನು ಬೇಡಾದದ್ರ ನೆನವನ್ನಾಗಿರ್ಬೇಕು. ಎದರ ನೆನವನ್ನಾಗಿದ್ದೀರಿ ನೋಡ್ಕೊ ನೀವು. ಮುಂಜಾನೆ ಸಂಜೆ ಮಟ್ಟ ಎದರ ನೆನವನ್ನಾಗಿರ್ತೀರಿ? ವಿಷಯಗಳ ನೆನವು ನಿಮಗೆ ಬೇಕಾದದ್ದು ಐತೆನ? ಏನು ನೀವು ನೆನಪು ಮಾಡ್ತೀರಿ ಅದ್ರಾಗ ನಿಮ್ಗೆ ಬೇಕಾದದ್ದು ಐತಿ. ಅಂದಿಂದ ಅದನ್ನು ನೆನಪು ಮಾಡಿ ಉಪಯೋಗ ಏನಂತಾರೆ? ನಮ್ಗೆ ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಇವ ಸುಖ ಕೊಡ್ತಾವನ್ನು ಈ ಜನ್ಮನ ಇದಕ್ಕಾಗಿ ಕಳೆದೆಲ್ಲೋ ಸುಳ್ಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರುಳೆ ವ್ಯರ್ಥ ಆತಲ್ಲ ನಿನ್ನ ಜೀವನ. ನಿನಗೆ ಬೇಕಾದದ್ದು ಎಲ್ಲೈತೆ ಅನ್ನೋದು ನಿನಗೆ ಗೊತ್ತಾಗಲಿಲ್ಲಲ್ಲ. ಅದನ್ನು ಗೊತ್ತು ಮಾಡ್ಕೋದು ಜ್ಞಾನ. ಏನು ನೀನ ಅದಾದಿ, ನೀನ ಆನಂದ ಸ್ವರೂಪಿದ್ದಿ, ನೀನ ದೇವರಿದ್ದಿ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಅದನ್ನು ಮರೆತ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನಾವು ದುಃಖ ಪಡಲಿಕ್ಕೆ. ದುಃಖಕ್ಕೆ ಮೂಲ ಕಾರಣ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದೇ ಇರೋದು. ಇದಕ್ಕೆ ಅಜ್ಞಾನ. ದುಃಖಶ್ಯ ಮೂಲಂ ಕಿಂ ಅಜ್ಞಾನಂ ಅಂದ. ನನ್ನನ್ನು ನಾನು ತಿಳಿದೇ ಇರುವುದು ಎಲ್ಲ ದುಃಖಕ್ಕೆ ಮೂಲ ಕಾರಣ. ನಿನ್ನನ್ನು ನೀ ಅರತೆ ಅಂದ್ರೆ ದುಃಖನ ನಿನಗಿಲ್ಲದಂಗಕ್ಕೆ. ನೀನ ಸುಖ ಸ್ವರೂಪಿದ್ದಿ, ನೀನ ದೇವರಿದ್ದಿ ಅನ್ನೋದು ನಿನಗೆ ಅನುಭವ ಗೊತ್ತು. ಅದನ್ನು ತಿಳಿದೇ ಇರುವುದ ಒಂದು ದೊಡ್ಡ ಪಾಪ. ನಾ ಯಾರದೇನೋ ಅನ್ನೋದು ಗೊತ್ತಿಲ್ಲದ ಒಂದು ಮಹಾ ದುಃಖ ಪಾಪ. ನಾ ಯಾರದೇನೋ ಗೊತ್ತಾದ ಅದು ಒಂದು ದೊಡ್ಡ ಪುಣ್ಯನಿಂದ. ದೇವರು ತಾನಲ್ಲ ಎನ್ನುವುದೇ ಮಹಾಪಾಪ ಅಂತ. ಹೌದು, ವಿರೋಧಾಭಾಸ ಅನಿಸ್ತತಿದ್ದು ಹೌದಿಲ್ಲ. ನಾ ಹೆಂಗೆ ದೇವರದೇನ್ರಿ ಅಂತ. ಯಾಕಂದ್ರೆ ನಾನು
ಅಲ್ಲದನ್ನು ಹೇಳ್ಕೊಂಡು ಕುಂತು ಬಿಟ್ಟೇನೆ ನಾ ಇದನ್ನು. ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು. ಇದನ್ನು ವಿಚಾರ 6 ನಾನೆಂದು ವಿಚಾರಿಸು. ನೆನೆಯುವುದು ಅನುದಿನ ಎಚ್ಚರದ ಕೂಡಲೇ ಇದರ ನೆನಪು ಬರಬೇಕು ನಮಗೆ. ಯಾವುದು ನಾನು ಇದರೊಳಗೆ? ಈ ಶರೀರದ ಅವಯವಗಳು ಯಾವ ನಾನು? ಕೈ ನಾನು, ಕಾಲ ನಾನು, ಯಾಕ್ರಿ ಅಂಗಾಂಗಗಳು ಎಷ್ಟು ಅದಾವ ನೋಡಿ ಇದ್ರಾಗ. ಯಾವ ನಾನು ಇದ್ರಾಗ? ತಲಿ ನೀನು, ಯಾವ ನೀನು? ಇವು ನಿನ್ನಿಂದ ಅರಿವಿಸ್ಕೊಳ್ತಾವ, ಜಡ ಅದಾವ, ಅವು ನೀ ಹಂಗಕ್ಕಿ. ಇದರಾಗಿನ ರಕ್ತ ನೀನು, ಮಾಂಸ ನೀನು, ಮಲ ನೀನು, ಮೂತ್ರ ನೀನು, ಯಾವುದು ನೀ ಹಂಗಾರ ಇದ್ರಾಗ? ತುಂಬೈತಿಲ್ಲೋ ಇದ್ರಾಗೆಲ್ಲ ಮಲಮೂತ್ರ ಎಲ್ಲ ತುಂಬ್ಯಾವ. ಯಾಲ್ರಿ ನಾನು ಅಂತೇಳಿ ನಿನ್ನ ತೋರ್ಸಂಗಾರ ಇದ್ರಾಗ. ನೀ ಎಲ್ಲಿದೆ ತೋರ್ಸು. ನಾವು ಈ ಶರೀರ ತೋರಿಸ್ತೀವಿ, ನಿನ್ನ ತೋರ್ಸ. ತೋರ್ಸಕ್ಕೆ ಬರ್ತೈತೇನ? ನೀನು ಅಲ್ಲದನ್ನ ತೋರಿಸ್ತೀಯ. ಶರೀರದೊಳಗಿನ ಅಂಗಾಂಗಗಳನ್ನೆಲ್ಲ ತೋರಿಸ್ತೀವಿ, ನೋಡ್ತೀವಿ. ಅವನ್ನ ಎದುರಿಟ್ಟು ಇಲ್ಲ ಡಾಕ್ಟರ್ಗಳು ಮಾಡ್ತಾರಿಲ್ಲ, ದವಾಖಾನೆಯಾಗ ಎಲ್ಲ ಬಿಚ್ಚಿ ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಹೊಯ್ಸಳ ನಗರ ಅಂತದಲ್ಲ, ನಿಗದಿ ಹತ್ರ, ಅಲ್ಲಿ ಹೆಣ ತೊಗೊಂಡು ಹೋಗಿ ಬಿಚ್ಚಿ ಬಿಚ್ಚಿ ಎಲ್ಲ ನೋಡ್ತಾರೆ. MBBS ಡಾಕ್ಟರ್ಸ್ಗಳೆಲ್ಲ ದಿನಾಕ್ಕೆ ಒಯ್ತಾರೆ, ನೋಡ್ತಾರೆ, ಮತ್ತೆ ಮೋಹಕ್ಕೆ ಬೀಳ್ತಾರೆ. ಏನೈತಿ ಇದ್ರಾಗ ಕಂಡು ಕೇಳಿ ಮತ್ತೆ ಮೂಗಿ ಪರಿ. ಇದನ್ನೆಲ್ಲ ನೋಡಿ ಇದ್ರಾಗ ಏನೈತಿಪ್ಪ ಇದ್ರಾಗ? ಅವು ಬೇವರ್ಷ ಯಾವ ಇಲ್ಲದ ಹೆಣ ತೊಗೊಂಬರ್ತಾರೆ, ಕೊಯ್ತಾರೆ. ಅವನ್ನೆಲ್ಲ ಬಿದ್ದಿರ್ತಾವಲ್ಲಿ, ಹೌದಿಲ್ಲ? KMC ಆಗ ಸಾಕಷ್ಟು ಹೆಣಗಳು ತೊಗೊಂಬ ವಿದ್ಯಾರ್ಥಿಗಳಿಗೆ ಅವನ್ನೆಲ್ಲ ತಿಳಿಸ್ಕೊಡ್ತಾರೆ. ಆದರೂ ನಾನು ಅನ್ನೋ ತಿಳುವಳಿಕೆ ಎಷ್ಟು ಮಂದಿಗೆ ಹೊಳೆದತ್ತಿದ್ರು, ಅದನ್ನು ಕಲಿತೇವೆ. ಆದರೂ ಹೊಳೆವಲ್ಲ, ಇದು ನಾನಲ್ಲ ಅನ್ನೋದು. ಇನ್ನೊಂದು ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರ ನನಗೆ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡಿ. ಅಂದಾಗ ನಮಗಿದ್ರ ಆರಾಮ, ಶಾಂತಿ, ನೆಮ್ಮದಿ ಸಿಗ್ತದೆ. ದೇಹವಿದನು ಅನ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗೆ ಹುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪಸನಾಗಿ ಅಂತ. ನೀ ಉಗ್ರ ತಪಸ್ಸು ಮಾಡಿರೋ ಈ ಶರೀರ ಸಂಬಂಧ ಇಟ್ಕೊಂಡ್ರೆ ನಾವು ಸಂಬಂಧ ತಪ್ಪಿಸ್ಬೋದು. ಶರೀರ ಸಂಬಂಧ ತಪ್ಪಿದಾಗ ಆರಾಮದೀವೋ, ಶರೀರ ಸಂಬಂಧ ಇಟ್ಕೊಂಡಾಗ ಆರಾಮದೀವೋ? ನೀನೇ ವಿಚಾರ ಮಾಡಿ ನೋಡ್ಕೊ. ನಿದ್ದೆ ಹೆಚ್ಚಾಗಿ ಶರೀರ ಸಂಬಂಧ ಇಲ್ಲ, ಆರಾಮದೀವಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಈ ಶರೀರ ಸಂಬಂಧ ತಪ್ಪಿಸ್ಬೋದು. ಇನ್ನು ಶಾಶ್ವತ ಸುಖ ಹೊಂದಾಕ ಇದ್ರೆ ಹಂಗೆ. ಅದಕ್ಕೂ ನಮಗೆ ಇದು ಇಲ್ಲಲ್ಲೇ ನಮಗೆ ಇರಾಕ್ ಬರ್ತೈತಿ. ತೊಗೊಂಡು ಹೋಗು ಬೋಕಿ ಅಂತ ಅಲ್ಲಂ ಪ್ರಭುಗಳು ಹೇಳ್ಯಾರಲ್ಲ, ನಿನ್ನ ಮಾಯೆ ಔಷಧ ಏನು ಬೇಕಾಗಿಲ್ಲ, ನನಗೆ ಇರಾಕ್ ಬರ್ತೈತಿ, ನನಗೆ ಆರಾಮಿನ ಭಾವದಾಗ ಇದು ಇಲ್ಲಲ್ಲೇ ಇರಾಕ್ ಬರ್ತೈತಿ, ತೊಗೊಂಡು ಹೋಗು ನಿನ್ನ ಅಂತ. ಸಂಬಂಧ ತಪ್ಪಿಸ್ಕೊಂಡ್ರು ಅವರೆಲ್ಲ. ಇದು ಶರೀರ ಸಂಬಂಧ. ಈ ಶರೀರ ಸಂಬಂಧ ಹಚ್ಕೊಂಡ್ರೆ ದುಃಖ ಶುರುವಾತ್ ನೋಡ್ರಿ. ಕೈಯಾಗ ಬೆಂಕಿ ಹಿಡ್ಕೊಂಡು ತಣ್ಣಗಿರ್ಬೇಕಂದ್ರೆ ಸಾಧ್ಯ ಐತೇನು? ಅದ್ರ ಧರ್ಮ ಏನಪ್ಪ? ಸುಡುದದು. ಹಂಗೆ ಈ ಶರೀರವನ್ನು ಮನಸ್ಸಿನಾಗ ಇಟ್ಕೊಂಡು ನಾವು ಆರಾಮಿರ್ತೇನೆ ಅಂದ್ರೆ ಸಾಧ್ಯ ಐತೇನೋ ಅಂತ. ದುಃಖ ಕೊಡೋದನ ಇದು ಶರೀರ. ಯಾರಿಗೆ ಸುಖ ಕೊಡತ್ತೆ ಹೇಳಿ? ಇದರ ಧರ್ಮ ಏನೈತೆಲ್ಲ ಸಂಕಟ ಕೊಡೋದನ. ಎತ್ರ ಎತ್ರ ಶರೀರ ತತ್ರ ತತ್ರ ದುಃಖ. ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮ್. ದಿನನಿತ್ಯ ಅನುಭವ ಯಾವಾಗ ಮಾಡ್ತೇವೆ ನಾವು? ಶರೀರ ಭಾವ ಹೆಣ್ಣಿದ್ದೇನು ಗಂಡಿದ್ದೇವೆ ಅಲ್ಲಿ ಎತ್ತಿದಾಗ ಏನಿದ್ದೆ ಅಂದ್ರೆ ಆರಾಮ ಇದ್ದಿದ್ದೆ ಅಂತ. ಅಲ್ಲಿ ಏನದು? ಹೆಣ್ಣಾಗಿ ಹರಿದವಾಗಿದ್ದೇನು, ಮುದುಕಾಗಿದ್ದೇವೆ, ಸೌಕಾರ ಆಗಿದ್ದೇನು, ಬಡವಾಗಿದ್ದೇವೆ, ಕರಗಿದ್ದೇನು, ಕೆಂಪಗೆ ಇದ್ದೇವೆ, ಅಲ್ಲಿ ಸುರೂಪ ಇದ್ದೇನು, ಕುರುಪ ಇದ್ದೇವೆ, ಯಾವುದು ಅನ್ಯ ಏನೂ ಇದ್ದಿದ್ದಿಲ್ಲ. ಅಲ್ಲಿ ಆರಾಮಿದ್ದೆ. ನೀನಾಗಿದ್ದೆ ಅಲ್ಲಿ. ಶರೀರ ನೀನು ಹಾಕೊಂಡು ಕುಂತಿ, ಆರಾಮ್ ಕಳ್ಕೊಂಡು ಕುಂತಿ. ಶರೀರ ನೀನಾಗೋದು ಯಾವಾಗ ಬಿಡ್ತಿ ಅವಾಗ ನೀ ಆರಾಮದಿ ನೋಡಿ. ಅದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿಯಂತ. ಪ್ರತಿಯೊಬ್ಬರು ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇದನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದನ್ನು ಅನುಭವಿಗಳು ಹೇಳಿದ್ರು, ಮೊದಲು ಮಾಡ್ಕೊ ಈ ಕೆಲಸ. ಎಲ್ಲ ಕೆಲಸ ಬಿಟ್ಟಾದರೂ ಈ ಕೆಲಸ ಮಾಡ್ಕೊ. ಯಾಕೆ ನಿಮ್ಮದಲ್ಲಿ ಶರೀರ ಹೊಕ್ಕೈತಿ, ಈಗ ಹೊಕ್ಕೈತಿ ಅಂತ ತಿಳ್ಕೊಂಡು ದೌಡಿ ಕೆಲಸ ತಳುವುದೇ ಮಾಡ್ಬೋದು. ತಡ ಮಾಡಕ್ಕೆ ಹೋಗ್ಬೇಡ. ಇದಕ್ಕೆ ಇನ್ನೂ 100 ವರ್ಷಗಟ್ಟಲೆ ಬದುಕ್ತೇನೆ ಅಂತ ತಿಳ್ಕೊಂಡು ಬಾಳೆ ಬದುಕು ನೋಡು ನಾಳು ಅದನ್ನ ಹಿಂದಕ್ಕೆ ಹಾಕು. ಇನ್ನೂ ಭಾಳ ದಿನ ಇರ್ತೇನೆ ಅಂತ ತಿಳ್ಕೊಂಡು ಅದನ್ನು ಹಿಂದಕ್ಕೆ ಹಾಕು. ಇದ್ರ ಈಗ ಹೊಕ್ಕೈತೆ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೊ. ತಡ ಮಾಡಕ್ಕೆ ಹೋಗ್ಬೇಡ. ಇದಕ್ಕೆ ತಳುವುದೇ ಮಾಡ್ಬೋದು ಅಂತ. ಇಲ್ಲಾಂದ್ರೆ ನಿನಗೆ ಹಾನಿ ಅದ.
ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಲ್ಲ ಅಂದರೆ ದೊಡ್ಡ ಹಾನಿ ನೋಡು. ತಿಳ್ಕೊಂಡ್ರಿ ದೊಡ್ಡ ಲಾಭದ ನೀನು. ಇಹ ಚೇತ್ ಅವೇದಿತ್ ಸತ್ಯಮಸ್ತಿ ನ ಚೇತ್ ಅವೇದಿತ್ ಮಹತಿ ವಿನಷ್ಟಿ ಅಂತ. ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ, ಮನುಷ್ಯನ ಜನ್ಮ ದೊಡ್ಡದದ. ಇದಕ್ಕಾಗಿ ನಿರಂತರ ನಾವು ಪ್ರಯತ್ನ ಮಾಡಬೇಕಾಗೈತೆ. ಸುಖಿಗಳಾದವರೆಲ್ಲ ಇದಕ್ಕಾಗಿ ಪ್ರಯತ್ನ, ಮನುಷ್ಯನ ಜನ್ಮದ ಲಾಭ ಮಾಡಿಕೊಂಡು. ಮನುಜ ಕುಲದ ಜನನದ ಲಾಭ ಎದರೊಳಗೈತಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರಾಗ. ನಾವು ಯಾರಿದ್ದೇವೆ, ನಾನೇ ದೇವರಿದ್ದೇನೆ ಅನ್ನೋದನ್ನು ತಿಳ್ಕೊಂಡಾಗ ನಮಗೆ ಲಾಭ. ತಪ್ಪು ತಿಳುವಳಿಕೆ ಒಳಗೆ ಅಲ್ಲದನ್ನು ನಾನು ಅಂತ ತಿಳ್ಕೊಂಡು ಏನಕ್ಕೇನಾರು ಮಾಡ್ಕೊಂತ ಹೊಂಟು ಬಿಟ್ಟೇವು. ಅಜ್ಞಾನದೊಳಗೆ, ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಎಲ್ಲರೂ ಅದರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕತ್ತೇವಿಲ್ಲ ಏನು. ಅದಕ್ಕೆ ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊ. ತಡ ಮಾಡಕ್ಕೆ ಹೋಗ್ಬೇಡ. ತಡ ಮಾಡಿದೆ ಅಂದ್ರೆ ಯಾವ ಹೊತ್ತಿನಾಗ ನೀರು ಮೇಲಿನ ಗುಳ್ಳೆಂತಿ. ಈ ಶರೀರ ಜೀವಂತ ಇದ್ದಾಗ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಮತ್ತೆ ಯಾವ ಜನ್ಮಕ್ಕೆ ಆದ ಕೂತಾವ ಏನು, ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಮತ್ತೆ ಹೀನ ಜನ್ಮಗಳು ಬರ್ತಾವೆ. ಮಾಡಿದ ಕರ್ಮಕ್ಕನುಸಾರವಾಗಿ ಹೇಳ್ತಾರೆ ಕರ್ಮ ಸಿದ್ಧಾಂತದ ಪ್ರಕಾರ. ಪಾಪ ಮತ್ತು ಪುಣ್ಯಗನುಗುಣವಾಗಿ, ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ ಬಹುಬಾಧಿ ಗೆಲಿಸಿ. ಎಷ್ಟು ಅನುಲಿ ಹಿಂಗೈತ್ರಿ ಅಂತ. ಇದು ಕರೇರಿ ಅಜ್ಜಾರ ಅಂತ ಕೇಳಿರ ಅಜ್ಜಾರ. ಹೌದಪ್ಪ, ಸತ್ಯನದ. ಹೆಂಗೆ ನಂಬುಣ್ರಿ ನಾವು ಇದನ್ನು? ನಂಬ್ತಿದ್ರೆ ನಂಬುದಿದ್ರೆ ಬಿಡು, ನಮಗೇನಾಗ. ನಾವೇನು ನಂಬುದಿಲ್ಲ ಬಿಡ್ರಿ ಇದನ್ನು. ಬಿಡು, ನಿನಗೆ ಹಾನಿ. ನಂಬಿದ್ರೆ ನಿನಗೆ ಲಾಭ. ಇದು ಹಿಂಗೆ ಆಕೈತೆ ಅನ್ನೋದು ನಿನಗೆ ತಿಳಿಯಾಗ ಬಂತಂದ್ರೆ ನಿದ್ದಿನ ಹತ್ತೋದಿಲ್ಲ ನಿನಗೆ. ಯಾವಾಗ ಇದರಿಂದ ನಾವು ಬಿಡುಗಡೆ ಆದೇನಪ್ಪ, ಇನ್ನೊಮ್ಮೆ ಇದಕ್ಕೆ ಬರಬಾರ್ದು, ಭವಕ್ಕೆ ಬರಬಾರ್ದು ಇನ್ನಂತ. ಇನ್ನೊಮ್ಮೆ ಬರದಂಗೆ ಮಾಡ್ಕೊ. ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಅಂತ. ಮರಳಿ ಮೃತ್ಯುವನ್ನು ಬಯಸದಿರಿ ಅಂದು ಬತ್ರಿ ಹೋಗಿತಿಯಲ್ಲ, ಪುನಃ ಬರಬೇಡಪ್ಪ. ಇಲ್ಲಿ ಎದಕ್ಕೆ ಬಂದೀವಿ? ಆ ಮಂತ್ರದ ಅರ್ಥನೂ ಹಂಗ ಐತಿ. ಅದು ಅಲ್ಲಿ ಇದ್ದವ್ರಿಗೇನೆ ನೆನಪಿ ತಂದು ಕೊಡ್ತಾರ. ಎಲ್ಲಿಂದ ಬಂದು, ಏನು ಮಾಡಿದಿ, ಹೆಂಗೆ ಇಲ್ಲಿ ಇದ್ದು ಹೋಗ್ಬೇಕು ಅನ್ನೋದನ್ನೆಲ್ಲ. ಇಲ್ಲಿ ಒಂದು ಆಚರಣೆ ಹೆಂಗೆ ಇರ್ಬೇಕು ನೀನು. ನೀತಿ ಬಿಡದ ಆಚರಿಸುತ್ತಾ ಗುರುಲಿಂಗ ಜಂಗಮರ ಗುಪ್ತ ಪೂಜೆಯನ್ನು ಮಾಡಿ ಶರೀರ ಕರ್ಣೇಂದ್ರಿಯಗಳನ್ನು ಧಿಕ್ಕರಿಸಿ ಮರಳಿ ಮೃತ್ಯುವನ್ನು ಬಯಸದಿರಿ ಎಂದು ಸುವರ್ಣ ಪುಷ್ಪವನ್ನು ಐದಿದನು ಅಂತ. ಅಂದರೆ ಉನ್ನತ ಸ್ಥಿತಿ, ಜ್ಞಾನ ಸ್ಥಿತಿಯನ್ನು ಹೊಂದಿದ. ಪುನಃ ಬರಬಾರದು. ಗುರುಲಿಂಗ ಅಂದರೆ, ಗುರು ಅಂದರೆ ಅರು, ಲಿಂಗ ಅಂದರೆ ಜ್ಞಾನ, ಜಂಗಮ ಅಂದರೆ ವ್ಯಾಪಕವಾದಂಥ ಚೈತನ್ಯ. ಜಂಗಮ ಅಂದರೆ ಅದು ಜಾತಿ ಅಲ್ಲ. ಜಂಗಮಗೆ ಜಾತಿ ಇಲ್ಲ, ಗಂಗೆಗೆ ಹೊಲೆ ಇಲ್ಲ ಅಂತ. ಜಂಗಮ ಅಂದರೆ ಜಾತಿ ಅಂತ ತಿಳ್ಕೊಂಡು ಎಲ್ಲರೂ ಜಂಗಮ ಸ್ವರೂಪಿಗಳಿದ್ದೀರಿ. ಜಂಗಮ ಅಂದರೆ ಅದು ಜಾತಿ ಅಲ್ಲ. ವ್ಯಾಪಕವಾದಂಥ ಚೈತನ್ಯಕ್ಕೆ ಜಂಗಮ ಅಂತಾರೆ. ಅದ್ರ ಕಡೆ ನಾವು ಲಕ್ಷ್ಯ ಇಲ್ಲ, ನಮಗೋದಿಲ್ಲ. ಎಲ್ಲರೂ ಜಂಗಮ ವ್ಯಾಪಕವಾದಂಥ ಚೈತನ್ಯ ಸ್ವರೂಪಿಗಳದೇ ನಾವು. ಗುರು ಅಂದ್ರೆ ಅರು, ಲಿಂಗ ಅಂದ್ರೆ ಜ್ಞಾನ. ಲಿಂಗ ಅಂದ್ರೆ ಗುಂಡಲ್ಲ, ಗುಣಗಡಿಗಲ್ಲ. ಎದಿ ಮ್ಯಾಗ ಕಟ್ಕೊಂಡು ಅಡ್ಡಾಡ್ರಿ ಜ್ಞಾನಕ್ಕೆ. ಕಟ್ಕೊಂಡು ಅಡ್ಡಾಡ್ರಿ ಏನು ಗುಡ್ಡಲ್ಲ ಗಂವಾರೆಲ್ಲ ಎದಿ ಮ್ಯಾಗ ಹಾಕಿ ಗಡಿಗೆ ಅಂತ. ನಾವು ಎತ್ತಲ್ಲ ಕತ್ತೆಲ್ಲ ನೆತ್ತಿ ಮ್ಯಾಗ ಹಾಕ್ಬಾಲ ಅಂತ ಅವು ಹಾರುವಾಗ ಅವು ಅಂತಿದ್ದಂತ. ಇವು ಗುಣಗಡಿಗೆ ಒಂದಕ್ಕೊಂದು ಹೊಡೆದಾಡು. ಎದಕ್ಕೆ ಬೇಕಾಗ್ಯವು? ಹೊರಗಿನ ಬಿಡವು ಆಡಮ್. ಏನೂ ಅವಶ್ಯಕತೆ ಇಲ್ಲ ನಿನಗೆ. ಯಾವ ಪಟ್ಟಣೂ ಬೇಕಾಗಿಲ್ಲ, ಯಾವ ಗುಣಗಡಿಗೆ ಬೇಕಾಗಿಲ್ಲ. ಲಿಂಗ ಅಂದರೆ ಜ್ಞಾನ. ಅದು ತಿಳುವಳಿಕೆ ಮಾಡೋಲ್ಲಿ ಹಂಗೆ ಮಂಗ್ಯಾನಂಗೆ ಪೂಜೆ ಮಾಡೋದು. ನಿಜವೇ ನಿಜವೇ ಅಜಹರಿ ಸುರರಿಗಲ್ಲದ ಮಾತು. ದೇವಾಣ ದೇವತೆಗಳಿಗೆ ಹೊಡೆಯುವಲ್ದಿರು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗಣ ತೆರನಂತೆ ಲಿಂಗ ಪೂಜಿಸೋದು. ನಿಜವೇ ಅಂತ. ಎಡಗೈಯ ಹೇಲ್ಗೈಯ ಕೈಯಾಗಿ ಇಟ್ಕೊಂಡು ಅದು ಗುಂಡ ಇಟ್ಕೊಂಡು ಪೂಜೆ ಮಾಡ್ರಿ. ನೀವು ಜ್ಞಾನಕ್ಕೈತಿ ಆಗೈತಿ ನೋಡ್ಕೊ ನೀನು. ಜ್ಞಾನ ಅಂದರೆ ಯಾವುದು? ಆತ್ಮಜ್ಞಾನ. ತನ್ನನ್ನು ನಾವು ತಿಳ್ಕೊಬೇಕಾದ್ರೆ ತಾನಲ್ಲದನ್ನೆಲ್ಲ ಕೈ ಬಿಟ್ಟಾಗ ಅದರ ಅನುಭವಕ್ಕೆ ಬರ್ತದೆ. ಜಡವಸ್ತು ಅಲ್ಲದು ಜ್ಞಾನ ಅಂದರೆ. ಜಡಭಾವನೆಯನ್ನು ಕೈ ಬಿಟ್ಟಾಗ ನಿನಗೆ ಅದು ಅನುಭವ ಬರ್ತದೆ. ಅದಕ್ಕೆ ಅರುವ ನಾನು ಅಂತ ನಂಬುವಂತ. ಜಡಭಾವಂ ನೀಗು ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬೆಲೆ ಯೋಗಿ ನಿನ್ನ ಮುಂದಿನ ಜಡಭಾವಂ ನೀಗು ಅಂತ ಅಂದಾಗ ನಿನಗೆ ಇದು ಅನುಭವ ಬರ್ತೈತಿ.
ಹೊರಗಿನ ಇವನ್ನೆಲ್ಲ ಒಂದು ಮಾಡ್ತಾನ ಅಂತ ಮಂಗ್ಯಾನ ಕಂಡು ಎಲ್ಲ ಮಂಗ್ಯಾನ ಕೊಲ್ಲುದು ಅಂತ ಅದು ಅದನ್ನು ಮಾಡ್ದತೆ ಅಂತ ಇದು ಅದ್ರ ವಿಚಾರಣೆ ಮಾಡೋದು ಅದರಿಂದ ಏನಾಗೈತಿ ಅನ್ನೋದನ್ನು ನಿಜವನ್ನು ತಿಳಿದಂಥ ಒಬ್ಬ ಅದರ ಮರ್ಮವನ್ನು ಅದನ್ನ ಬಗ್ಗೆ ಹೇಳ್ತಾನ ಯಾಕೆ ಹುಚ್ಚರಂಗೆ ಮಾಡ್ತೀವಿ ಇದನ್ನೆಲ್ಲ ಅಂತ ಹೊಕ್ಕವು ನೀನು ವಾಸನ ಹೊಕ್ಕವು ನಿನಗೆ ಹೊರಗೆ ಏನಾರು ಮಾಡಿದ ಇವತ್ತಿ ಪಟ್ಟ ಬಿಡೋದ ಕೂಡಲೇ ವಾಸನ ಹೊಕ್ಕವು ಯಾವ್ದಾರ ಕೊಳ್ಳಾಗ ಏನಾರು ಕಟ್ಕೊಂಡು ಹೊಕ್ಕವು ನಿನಗೆ ಯಾವ ಸೂಗ ಹಾಕಿರೋ ಹೊಕ್ಕವು ಹೇಳು ವಾಸನ ಸೂಗಿಗೆ ಸಾಧುತ್ವ ಅಂತ ತಿಳ್ಕೊಂಡು ಸೂಗಿಗೂ ಅದಕ್ಕೂ ಸನ್ಯಾಸಕ್ಕೂ ಯಾವ ಸಂಬಂಧನೂ ಇಲ್ಲ. ಬೇಕಾದ ಪೋಷಾಕ ಹಾಕಬಹುದು, ವಾತಾವರಣಕ್ಕೆ ತಕ್ಕಂಗೆ ಶರೀರ ಆರೋಗ್ಯಕ್ಕೆ ಬೇಕಾದಂಥ ಪೋಷಾಕನೇ ಹಾಕ್ಬೋದು. ಇದೆಲ್ಲ ಒಳಗಿನ ಸಾಧನದ ಅಂತರಂಗದ ಸಾಧನ. ವಿಚಾರದಿಂದ ನಾವು ಇದನ್ನು ಹೊಂದಬೇಕಾಗಿತ್ತು. ವಿಚಾರದ ಫಲ ಇದು ಜ್ಞಾನ. ಇದು ಬೋಳೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಸಿಗುವುದಲ್ಲ. ಇದು ಏನು ನಮಸ್ಕಾರ ಅಂದರೆ ನ ಮನೋ ಕರೋತಿ, ಮನಸ್ಸನ್ನು ಇಲ್ಲದಂಗೆ ಮಾಡ್ಕೋದು ನಮಸ್ಕಾರ ಅಂತ. ಬರೀ ಯಾಂತ್ರಿಕವಾಗಿ ಕೈ ಕಾಲನು ನಾನಲ್ಲ, ತಲೆನೂ ನೀನಲ್ಲ, ಹೌದಿಲ್ಲ? ಆ ಜಡ ತಂದು ಈ ಜಡಕ್ಕೆ ಹಚ್ಚಿರಿ ನಿನಗೆ ಮುಕ್ತಿ ಆಕೈತೆ. ಅದು ಉಪಯೋಗ ಇಲ್ಲ ಅಂತ ಅದನ್ನು ಮಾಡ್ಕೊತ ಬರೀ ಅದನ್ನು ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪ್ರತಿಕರಿಸುತ್ತೆ. ಬರೀ ಅವನ್ನ ಮಾಡ್ಕೊತ ಜೀವನ ಎಲ್ಲ ವ್ಯರ್ಥ ಮಾಡಿದೆಲ್ಲ. ವಿಚಾರವಂತನ ಮಾತು ಕೇಳಿಲ್ಲ ನೀನು, ಜೀವನ ಎಲ್ಲ ವ್ಯರ್ಥ ಆತಲ್ಲೋ. ನಿಜವನ್ನು ತಿಳ್ಕೊಂಡ ಲಾಭ ತಗೊಂಡವ ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ ಸುಮ್ಮನೆ ಹೊಂಟತೈತಿ. ಎಲ್ಲರೂ ಮಾಡ್ತಾರಂತ. ಗತಾನುಗತಿಕೋ ಲೋಕ ಅಂದು ಅಂದೇ ನೆನೆಯೈತಿ ಅಂತ ಎಲ್ಲರೂ ಕುಟ್ರ ಬೆನ್ನು ಹತ್ತಿ ನೀನು ಶಾನ್ಯಾರನು ಅವರೆಲ್ಲ ಜಗತ್ತಿನ ಏನು ಮಾಡೋ ಮಹಾತ್ಮನಾದವರೆಲ್ಲ ಏನು ಮಾಡಿದ್ರು? ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗಲಿಲ್ಲ ಅವರು. ಜಗತ್ತೆಲ್ಲ ತನ್ನ ಕಡೆ ಎಲ್ಲ ಕೊಡುವಂಗೆ ಮಾಡಿದ್ರು. ನೀ ಜಗತ್ತಿನ ಕಡೆ ಎಲ್ಲ ಕೊಡಕ್ಕೆ ಹೋಗಬೇಡ, ಜಗತ್ತೆಲ್ಲ ನಿನ್ನ ಕಡೆ ಎಲ್ಲ ಕೊಡುವಂಗೆ ಮಾಡ್ಕೊ. ಅಂಥ ಒಂದು ಅನುಭವವನ್ನು ಅವರು ಮಾಡಿಕೊಂಡ್ರು. ಎಲ್ಲರಿಗೆ ಅದನ್ನು ಮಾರ್ಗದರ್ಶನ ಮಾಡಿದರು. ತಿಳ್ಕೊಳ್ಳಿ, ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ. ನಿನ್ನ ಮಾಡಿಕೊಂಡು ನಿನಗೆ ಲಾಭದ ನೋಡ್ಪ. ಎಲ್ಲ ಮಾಹಿತಿ ಹೇಳೈತಿ, ಇನ್ನು ಮಾಡ್ಕೊಂಡು ನಿಮ್ಮ ಕೆಲಸ ಅಂತ. ಏಕಂದ್ರೆ ಬೆನ್ನಿತಿ ನಕ್ಕೊಂತ ಇದ್ರಿ, ಇಲ್ಲಾಂದ್ರೆ ಎಣ್ಣೆ ಹೆಚ್ಚಿ ಹೋಗ್ಕೊಂತ ಹೋಗ್ರಿ. ಎಲ್ಲ ಮಾಹಿತಿ ಆಗೈತಿ, ಹೇಳೋದಾಗೈತಿ, ಬರೋದಾಗೈತಿ, ಎಲ್ಲ ಥರದ ಹೇಳಿ ಇಟ್ಟೈತಿ. ಇನ್ನು ನಿಮ್ಮ ಕೈ ಒಳಗೈತಿ ಮಾಡ್ಕೋದು. ನಿಮಗೆ ಭವಿಷ್ಯ ನಿಮ್ಗೆ ಹೆಂಗೆ ನೀ ಮಾಡ್ತಿ ಹಂಗೆ ಆ ಸ್ಥಿತಿ ನಿನಗೆ ಪ್ರಾಪ್ತ ಆಕೈತಿ. ನೋಡ್ರಿ ಹೆಂಗೆ ನಡ್ಕೋತಿ ಹೆಂಗೆ ಪಡ್ಕೋತೀನಿ ಅಂತ ನೋಡಿ. ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇರ್ತೈತಿ. ಏನು ಮಾಡ್ಕೊಳ್ಳೋದು ನಿಮ್ಮ ಕೆಲಸ ಅದ. ಏನು ತಾನಾಗೆ ಆಗೋದಲ್ಲ, ಅದು ಪ್ರಯತ್ನ ಬೇಕಾಕೈತಿ. ಅದನ್ನು ಚೆಂದಾಗಿ ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡಿ ಆ ಅಭ್ಯಾಸದಾಗ ತೊಡಗು. ಅಂದಾಗ ಇದು ನಿನಗೆ ಅನುಭವ ಬರ್ತೈತಿ. ಹಂಗೆ ಸಾಧನ ಮಾಡಲಿ, ಅನುಭವ ಪಡೆಯಲಿ, ಹಂಗೆ ಮಾತಿನ ಜ್ಞಾನದಿಂದ ಆಗೋದಿಲ್ಲ ಅದಕ್ಕೆ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ ಅಂತ. ಮಾತಾಡೋದ ಜ್ಞಾನ ಅಂತ ತಿಳ್ಕೊಂಬಿಟ್ಟೇವೆ ನಾವೆಲ್ಲ. ಅದೆಲ್ಲ ಆಚರಣೆ ಬೇಕಾಗತ್ತಲ್ಲ. ಆಚಾರ ಪ್ರಭು ಧರ್ಮ ಅಂತ ನಿನ್ನ ಜೀವನದೊಳಗೆ ಇದನ್ನು ಅಳವಡಿಸ್ಕೊಂಡಾಗ ನಿನಗೆ ಲಾಭ. ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು, ಮಾತಾಡೋದಲ್ಲ. ಭಾಳ ಚಲೋ ಮಾತಾಡ್ತಾನೆ, ಮಾತಾಡಿ ತಗೊಂಡು ಮಾತಿನ ಜ್ಞಾನ ಉಪಯೋಗ ಇಲ್ಲ. ಆಚರಣೆ ಒಳಗೆ ನೀವು ಅಳವಡಿಸ್ಕೊಂಡಾಗ ಇದ್ರ ಲಾಭವನ್ನು ತಗೊಳಕ್ ಬರುತ್ತೆ. ಇಲ್ಲಾಂದ್ರೆ ವ್ಯರ್ಥ ಕಾಲ ಕಳೆದಂಗೆ ನೀವು. ಯಾವ ನಮೂನೆ ಸಂಸ್ಕಾರ ನೀವು ಮಾಡ್ಕೋತಿ ಆ ನಮೂನೆ ಜನ್ಮ ಬರ್ತದೆ ನೋಡಿ. ಮುಂದೆ ಹಂಗಾಗಬೇಕು ಹಿಂಗಾಗಬೇಕು ಅಂತ ಏನು ಕರ್ಮ ಮಾಡ್ತಿರಲ್ಲ ಅದು ಆಗಾಮಿ ಕರ್ಮ. ಈಗ ಮಾಡಿದ್ದ ಅದು ಮುಂದೆ ಬರ್ತೈತಿ. ಈಗೇನು ಉಂತಿಯಲ್ಲ ಇದು ಹಿಂದೆ ಮಾಡಿದ್ದು. ಇದನ್ನು ತಿದ್ದಾಕ್ ಬರೋದಿಲ್ಲ. ಹಿಂದೆ ಮಾಡಿದ್ದು ಏನೈತಲ್ಲ ತಿದ್ದಾಕ ಹೆಂಗೈತಿ? ಸುಮ್ಮನೆ ಅದು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಏನೂ ಮಾಡೋಕ್ಕಾಗೋದಿಲ್ಲ. ಯಾರೇನು ಮಾಡುವರು ಹರಿಯೇ ತಾ ಮಾಡಿದ ಕರ್ಮ ಬಲವಂತನಾದರೆ. ಯಾವ ದೇವ್ರದಿಂದ ನಡ್ಕೋತಿಯಲ್ಲ ಬದಲಾವಣೆ ಮಾಡೋಕ್ಕಾಕೈತೆ ನನಗೆ? ಸುಮ್ಮನೆ ಅನುಭವಿಸೋದು ಒಂದು ಅದಕ್ಕೆ. ತಕದೀರ್ ಗಾಂಡೋ ಇತ್ತು ಪಾಂಡೋ ಕ್ಯಾ ಕಾರಣ ಅಂತ.
ನಿನ್ನ ಕರ್ಮ ಇಂಥ ಕರ್ಮ ಮಾಡಿದ್ದಿ, ಏನು ಗುಡಿ ಗುಂಡಾರ್ಗೆ ಎಷ್ಟು ನಡ್ಕೊಂಡು ಅಭಿಷೇಕ ಮಾಡಿದ್ದಿ, ಏನು ಮಾಡೋದು ನನಗೆ? ಅವಕ್ಕೆ ಅನುಸಾರವಾಗಿ ಬರ್ತಿರ್ತಾವೆ. ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ನಮಗಿವೆಲ್ಲ ಸುಖ ದುಃಖಾದಿಗಳು ಜೀವನದೊಳಗೆ ಪ್ರಸಂಗಗಳು ಬರ್ತಿರ್ತಾವೆ. ನಾವು ಹಿಂದೆ ಮಾಡಿದ ಕರ್ಮದ ಫಲಕ್ಕೆ ಅನುಗುಣವಾಗಿ ನಾವು ಈಗ ಅದನ್ನು ಊಟ ಮಾಡೋಕ್ಕೆ ಬಂದೀವಿ. ಪ್ರತಿಯೊಬ್ಬರೂ ಅದನ್ನು ಉಂಡಾಗ ಹೋಗಬೇಕು, ಯಾರೂ ಅದಕ್ಕೆ ಹೊರತಲ್ಲ. ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಭೋಕ್ತವ್ಯಂ ಅನುಭೋಕ್ತವ್ಯಂ ಶುಭಾಶುಭ ಕರ್ಮ ಫಲಂ ಅಂತ. ಚಲೋದಿರಲಿ ಕೆಟ್ಟಿರಲಿ ಅದನ್ನು ಮಾಡಿದ್ದನ್ನು ಊಟ ಮಾಡೇ ಹೋಗಕ್ಕೆ ಬಂದು. ಹಿಂದಿನ ಸಾಲ ತೀರ್ಸಕ್ಕೆ ಬಂದೇವು ನಾವು. ಈಗ ಮುಂದೆ ಹಂಗೆ ಆಗ್ಬೇಕು ಅನ್ನೋಂಗಿದ್ರೆ ನೀವು ಈಗ ಮಾಡ್ಕೋ ಅದನ್ನ ಕೆಲಸ. ಈಗ ಮನುಷ್ಯನ ಜನ್ಮದಾಗ ಏನು ಮಾಡ್ಕೋತಿ ಅದೆಲ್ಲ ದಾಖಲಾತಿ ಆಕೈತಿ. ಬಾಕಿ ಜನ್ಮದಾಗ ಇದನ್ನು ಮಾಡ್ಕೊಳಿಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡೋದು ಕರ್ಮಕ್ಕನುಸಾರವಾಗಿ ನಮ್ಮ ಮುಂದಿನ ಜನ್ಮಗಳ ನಿರ್ಣಯ. ದೇವಾನ ದೇವತೆಗಳಿಗೆ ಸುಧಾ ಇದನ್ನು ತಿಳ್ಕೊಳಿಕ್ಕೆ ಬರೋದಿಲ್ಲ. ಅವು ಮಾಡಿದ ಕರ್ಮ ಪುಣ್ಯ ತೀರು ಮಠ ಅಷ್ಟ. ಅವು ಪುಣ್ಯ ತೀರಿನಾಗ ಮತ್ತು ಮಾರ್ತಿ ಲೋಕಕ್ಕೆ ಬರಬೇಕು. ಏನು ಇದು ಕರ್ತಾರನ ಕಮ್ಮಟವಯ್ಯ ಮರ್ತ್ಯ ಲೋಕ. ಇದು ಮನುಷ್ಯನ ಜನ್ಮ. ಇದು ಮಾಡ್ಕೊಳಿಕ್ಕೆ ನಿನಗೆ ಹೆಂಗೆ ಬೇಕಂಗೆ ಮಾಡ್ಕೊಳಕ್ಕೆ ಬರ್ತೈತಿ. ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗಕ್ಕೆ ಬರ್ತೈತಿ, ಪಾಪ ಮಾಡಿ ಹೀನ ಜನ್ಮಗಳನ್ನು ಹೊಂದಕ್ಕೂ ಬರ್ತೈತಿ. ಎರಡನ್ನೂ ಮೀರಿ ಜ್ಞಾನ ಮಾಡಿಕೊಂಡು ಮುಕ್ತ ಆಗೋಕ್ಕೂ ಬರ್ತೈತಿ. ಇಂಥ ಒಂದು ಅವಕಾಶ ಮನುಷ್ಯನ ಜನ್ಮಕ್ಕದ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂತ ಹೇಳ್ಯಾರ. ಅದಕ್ಕೆ ಏನು ಮಾಡ್ಕೋತೀನಿ ನೋಡ್ಕ, ಜ್ಞಾನವನ್ನು ಮಾಡ್ಕೋ, ಅದಕ್ಕೆ ಶ್ರೇಷ್ಠತ್ವ ಅಂದಾರ. ನೀ ಚಲೋದು ಮಾಡಿ ಕೆಟ್ಟ ಮಾಡಿ ಒಳೆತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ. ಎಚ್ಚರಿಕೆ ಕೊಟ್ಟಾರ ಮಹಾತ್ಮ. ನೀ ಯಾರಿದೇನೋ ತಿಳ್ಕೊಂಡ್ರೆ ನಿನಗೆ ಇದು ಸಂಬಂಧ ಇಲ್ಲ ಅನ್ನೋದು ನಿನಗೆ ಹೊಳಿತೈತಿ. ನಿನಗೆ ಅಜ್ಞಾನದಿಂದ ಇದರ ಸಂಬಂಧ ಹಚ್ಕೊಂಡು ಬಳಲಿಕತ್ತಿ. ನಾನು ನನ್ನದು ಇದಂತ ತಿಳ್ಕೊಂಡು ಅಜ್ಞಾನದಿಂದ ನಿನಗೆ ಅನ್ಯಥಾ ಜ್ಞಾನ ಗಟ್ಟಿಯಾಗೈತಿ. ನೀ ಯಾರದೇನೋ ಅಂತ ಜ್ಞಾನ ಮಾಡ್ಕೊಂಡಾಗ ನೀನಲ್ಲದ ತಿಳುವಳಿಕೆ ಎಲ್ಲ ಹೋಗಿಬಿಡ್ತೈತಿ. ಅವಾಗ ನೀನು ಮುಕ್ತ ಇದೆಯನ್ನೋ ನಿನಗೆ ಅನುಭವ ಕೊಡ್ತೈತಿ. ಅದನ್ನು ನಾವು ಮಾಡ್ಕೋಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ನಿನ್ನ ನಿಜವಿದನೆ ತಿಳಿಯೋ ಬೇರೆ ಎಣ್ಣದಲ್ಲಿ ಮನುಜ ಅಂತ. ನಿನ್ನ ನಿಜವನ್ನು ಪ್ರತಿಯೊಬ್ಬರು ನಮ್ಮನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸದಾಗ ತೊಡಗಿದ್ರೆ ನಮಗೆ ಬಂಧನನ ಇಲ್ಲ ಅನ್ನೋದು ಹೊಳಿತೈತಿ. ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನನಗಾಗೈತಿ ಅಂತ ನಾವು ಒದ್ದಾಡ್ಲಿಕ್ಕೆ. ಇದೆಲ್ಲ ಯಾರಿಗೆ? ನೀನು ಯಾರು? ನಿನಗೂ ಇದಕ್ಕೂ ಏನು ಸಂಬಂಧದ? ಯಾವುದನ್ನು ಎದುರಿಟ್ಟು ನೀ ತಿಳಿತಿ ಅದು ನೀ ಹೆಂಗಕ್ಕಿ? ನಿನಗೆ ಗಣ್ಯವಾದದ್ದು ಅದು. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವ ಜೊತೆ ನಿನಗೆ ಗಣ್ಯವಾಗೈತಿ. ನೀನು ಅರಿವು, ನಿನ್ನನ್ನು ಅರಿಲಿಕ್ಕೆ ಮತ್ತೊಂದು ಅರಿವು ಇಲ್ಲ. ಎಲ್ಲವನ್ನು ಅರಿತಕ್ಕಂಥ ನೀನು. ನಿನ್ನನ್ನು ಅರಿಲಿಕ್ಕೆ ಮತ್ತೊಂದು ಅರಿವು ಯಾವುದೂ ಇಲ್ಲ. ಎಲ್ಲದರ ಡುಬ್ಬವನ್ನು ಬೆಳಗಾವಣ ನೀನು. ಯಾವಾಗಲೂ ಇದ್ದದ್ದು ಅದು ಅರಿವು. ಅರಿವಿಸ್ಕೊಳ್ಳೋದು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಕೈತಿ. ಅದು ಜಡ ಐತಿ. ಅರಿವಿಸ್ಕೊಳ್ಳೋದು ಜಗತ್ತು ಅರಿವಿಸ್ಕೊಳ್ಳೋದೈತಿ ಅಂದ್ರೆ ಇದು ಜಡ ಐತಿ, ತೋರು ಎಡಗ್ತೈತಿ. ಇದು ಮಿಥ್ಯಾ ವಸ್ತು. ತೋರು ಎಡಗೋದನ ಅದು ಇದಕ್ಕಿದ್ದಂಗೆ ಇರುದಿಲ್ಲ. ಅದು ನಾಶಿಯಾಗಿ ಹೋಗ್ತೈತಿ. ಜಡ ವಸ್ತು ಎಲ್ಲ ನೀನು ಅಜಡವಾದ ವಸ್ತು. ಅರಿವು ನೀನು. ಅದು ಎಂದೂ ಅರಿವಿಗೆ ನಾಶ ಇಲ್ಲ. ಅದಕ್ಕೆ ಜಂಗಮ ಸ್ವರೂಪ ಅಂತ. ಜಂಗಮಕ್ಕೆ ಅಳುವಿಲ್ಲ, ಸ್ಥಾವರಕ್ಕೆ ಅಳುವುಂಟು ಅಂತ. ಈ ಜಡವಸ್ತು, ಸ್ಥಾವರ ಅಂದರೆ ಜಡವಸ್ತು. ಇಂದ್ರಿಯಗಳಿಗೆ ಗೋಚರ ಆಗುವಂಥ ಜಡ ಜಗತ್ತಿನ ಎಲ್ಲ ವಸ್ತುಗಳು ಜಡವಾದದ್ದು. ಅದು ಇದಕ್ಕೆ ನಾಶ ಐತಿ. ಕಾಲಾಂತರದಲ್ಲಿ ನಾಶ ವಿಕಾರ ಆಗಿ ನಾಶ ಆಗಬೇಕು. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದು ಬದಲಾವಣೆ ಹಾಕುವಂಥ ನಾಶ ಆಗಬೇಕು. ಆದರೆ ಅದಕ್ಕೆಲ್ಲ ಆಶ್ರಯವಾಗಿರ್ತಕ್ಕಂಥ ಇರು ಆನಂದ ಏನೈತಲ್ಲ ಅದೇ ಜಂಗಮ ಸ್ವರೂಪ. ಅದಕ್ಕೆ ಅಳಿವಿಲ್ಲ ಅಂತ. ಅದೇ ನಿನ್ನ ಸ್ವರೂಪದ. ಅದೇ ನಾನು ಅಂತ ತಿಳ್ಕೊಂಡು ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಈ ಜಡವಾದದ್ದನ್ನು ನಾನಂತ ಆರೋಪ ಮಾಡಿಕೊಂಡು ಬಾಧೆ ಪಡ್ಲಿಕ್ಕತ್ತಿ. ನಮಗೆ ಯಾವುದೂ ಬಾಧೆ ಇಲ್ಲದಂಗೆ ಆಗ್ಬೇಕು ಅನ್ನೋಂಗಿದ್ರೆ ನಿನ್ನ ನಿಜ ಏನದ, ನಾನು ಆನಂದ ಸ್ವರೂಪ ಇದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಮೊದಲು ಮಾಡ್ಕೋ ಇದನ್ನು ಕೆಲಸ. ವ್ಯರ್ಥ ವೇಳೆ ಹೋಗ್ಲಿಕ್ಕತ್ತದ. ಸುಮುಖ ವೇಳೆ ಕಳೆಯಲಿಕ್ಕತ್ತಿ. ಟುಮ್ಕಿ ಹೊಡಿ ವೇಳೆ ಸಮೀಪ ಬಂತು. ಅಮುಕ ಯಾಕೆ ಕುಂತಿ? ಸುಮುಖ ವೇಳೆ ಹೋಗ್ತೈತಿ ಅಂತ ಮುನ್ನೋಡಿ ಮಾಡ್ಕೊಂಡಿನ ಕೆಲಸ. ನೀ ಯಾವ ಜೀವರಾಶಿ? ನೀ ಯಾಗಿಡತ್ತಪ್ಪಲ್ಲ? ಎಂತೆಂಥವರ ಇದರಾಗಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿವ್ಯಾರ. ಎಷ್ಟಪ್ಪ ನೀನು ಸೌಕಾರಿಕೆ? ಇದರಿಂದ ಸುಖ ಹೊಂದಬೇಕಂತ ಹುಚ್ಚು ಪ್ರಯತ್ನ ನಡೆಸಿಬಿಟ್ಟೆ. ಎಷ್ಟು ಜನ್ಮ ಹುಟ್ಟಿ ಬಂದು ಇದನ್ನು ಮಾಡಿದ್ರು ನಿನಗೆ ಸುಖ ಶಾಂತಿ ಸಿಗುವುದಿಲ್ಲ. ಅದಕ್ಕೆ ಇನ್ನಾರ ಎತ್ತರಾಗಿನ ಸಾಕಿನ ಸವಾಸ ನಿನಗೆ. ನಿನ್ನ ನಿಜವನ್ನು ತಿಳ್ಕೊಂಡು ಮುಕ್ತ ಆಗೋ, ದುಃಖದಿಂದ ಬಿಡುಗಡೆಯನ್ನು ಹೊಂದು.
ಇಂಥ ಅವಕಾಶ ನಿನಗೆ ಮತ್ತೆ ಸಿಗುವುದಿಲ್ಲ. ಇಂಥ ಮಾರ್ಗದರ್ಶನ, ಇಂಥ ಒಂದು ಅನುಕೂಲ ಶರೀರ ಸಿಗೋದು ಬಹಳ ದುರ್ಲಭ ನಿನಗೆ. ಮತ್ತೆ ಯಾರು ಹೇಳವ್ರು ನಿನಗೆ? ಎಲ್ಲರೂ ಹೊರಗೆ ಅಲ್ಲಿ ಐತಿ ಇಲ್ಲಿ ಐತಿ ಅದನ್ನು ಉಬ್ಬಿ ಹಚ್ಚವ್ರು, ಅದನ್ನು ಮಾಡಿ ಇದನ್ನು ಮಾಡಿ, ಇದ್ರಾಗೈತಿ ಎದ್ರೊಳಗೂ ಇಲ್ಲ. ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ನಿನ್ನೊಳಗೆ ಬಿಟ್ಟು ಅನ್ಯದ್ರಾಗ ಹುಡುಕಿ ಸುಡೋದನಿತಿ ಇಂದ್ರಿಯಗಳ ಮೂಲಕ. ಅದು ವಿಷಯ ವಸ್ತುಗಳಲ್ಲಿ ಹುಡುಕಾಕೈತಿ. ಎಷ್ಟು ತಲೆಮಾರುಗಳದು, ಎಷ್ಟು ಜನ್ಮಗಳದು, ಲೆಕ್ಕಿಲ್ಲಷ್ಟು ಜನ್ಮಗಳನ್ನು ಕಳೆದಿ. ನಿನಗೆ ಅರಿವು ಇಲ್ಲ ಅದ್ರದ್ದು. ಮಹಾತ್ಮರು ನೆನಪಿಗೆ ತಂದು ಕೊಡ್ತಾರೆ, ಅದು ಎಚ್ಚರಾಗಿ ಈಗರ ಅಂತ. ಎಚ್ಚರಗೊಳಿಸಿದ್ರು ಎಚ್ಚರ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ನಿನ್ನ ಹಣೆ ಬರ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದನೆಲ್ಲ, ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ, ಹೋಗುದು ಬಂತಲ್ಲ ಬದುಕು ವಿಭಾಗವಾಯ್ತಲ್ಲ ಅಂತ ಪುರಂದರದಾಸ ಹೇಳ್ಯಾರದು. ಹೌದಿಲ್ಲ? ಎಲ್ಲೈತಿ ಅದ್ರ ಕಡೆ ಲಕ್ಷ? ನಮಗೆ ಸುಳ್ಳ ಹೊಂಟೈತಿವಿ. ಹಳೆ ನಮ್ಮ ಕಾಲ ವ್ಯರ್ಥ ಹೋಗ್ಲಿಕ್ಕತ್ತೈತಿ, ನಾವು ಸಾರ್ಥಕ ಆಗ್ಲಿಕ್ಕತ್ತೈತಿ. ಆಯುಷ್ಯದ ವೇಳೆಯನ್ನು ನಾವು ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದ ವೇಳೆ. ನಿನ್ನ ನಿಜ ಸ್ವರೂಪದ ಬಗ್ಗೆ ಏನು ಕೇಳ್ತಿಯಲ್ಲ, ಶ್ರವಣ ಮಾಡೋದು, ಅದು ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಮಾಡ್ತಿಯಲ್ಲ, ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡಿಕೊಂಡು ಇಂದಿನ ದಿನವೇ ಶುಭ ದಿನವು, ಇಂದಿನ ವೇಳೆ ಶುಭ ವೇಳೆ, ಶುಭ ಮುಹೂರ್ತ ಇದೆ. ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೆ ಇದೇ ಒಳ್ಳೆ ಸಮಯ, ಮುಹೂರ್ತದ ಸಮಯ, ಇದೇ ಸಮಯ ನಿನಗೆ. ಮತ್ತೀ ಸಮಯ ನಿನಗೆ ಸಿಗುವುದಿಲ್ಲ ಅಂತ. ಚಲೋ ದಿನ, ಚಲೋ ವೇಳೆ ಇದು. ಪಂಚಾಂಗದಾಗ ಸಿಗುದಿಲ್ಲ ಅದು. ಚಲೋ ದಿನ, ಚಲೋ ವೇಳೆ, ಚಲೋ ವಸ್ತುವಿನ ಕಡೆ ಲಕ್ಷ ಕೊಟ್ಟದ ಚಲೋನ. ಶುಭ ವಸ್ತುವಿನ ಕಡೆ ಲಕ್ಷ ಕೊಟ್ಟಾಗ ಲಾಭ. ನಿನಗೆ ಶುಭ ವಸ್ತು, ಶುಭವಾದದ್ದು ಯಾವುದು ಅಂದ್ರೆ ಅದು ನಿನ್ನ ಸ್ವರೂಪ. ಈ ಬದಲಾವಣೆ ಹೊಂದುವುದು ಯಾವುದು ಶುಭ ಅಲ್ಲಿದು. ನಾಶ ಆಗಿ ಹೋಗುದು ಅದು ಯಾವ ಹೊತ್ತಿನಾಗ ಕೈ ಕೊಡ್ತತೆ ಹೇಳಕ್ಕೆ, ಅದಕ್ಕೆ ನಂಬಬೇಡ, ಅದನ್ನು ನೆಚ್ಚಬೇಡ ಅಂತ. ಈ ತೋರಿಕೆ ಅವಲಂಬನ ಮಾಡೋದು ಏನು ಶುಭ ಅಲ್ಲ. ನೀನು ಯಾವ ಹೊತ್ತಿನಾಗ ಇದು ಕೈ ಕೊಡದತ್ತೆ ಹೇಳಕ್ಕೆ ಬರೋದಿಲ್ಲ. ನೀರ ಮೇಲೆ ಏನು ಗುಳ್ಳಿ ಅಂತೀರಿ, ಹೌದಿಲ್ಲ? ಅದಕ್ಕೆ ಇದನ್ನು ನಂಬಕ್ಕೆ ಹೋಗ್ಬಿಡೋದು. ಶಾಶ್ವತವಾದದ್ದಲ್ಲ ಇದು. ಹೋಗೋದ್ರೊಳಗಾಗಿ ಅದನ್ನು ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅಂದರೆ ನೀವು ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಮಾಡ್ಕೊಂಡಂಗಿಲ್ಲ ಅಂದ್ರೆ ವ್ಯರ್ಥ. ಎಷ್ಟು ಮಂದಿನ ಲಾಭ ಮಾಡ್ಕೊಂಡೇವು ನಾವು? ಬರೀ ಎಷ್ಟು ಜನ್ಮ ಹುಟ್ಟಿ ಬಂದರು ಬರೀ ಇದ್ರ ಬೆನ್ನು ಹತ್ತಿ ಹಾಳು ಮಾಡ್ಕೊಂಡೆಲ್ಲ. ಎಂತೆಂಥ ಜನ್ಮಗಳು ಹಾಳು ಮಾಡ್ಕೊಂಡೆಲ್ಲ ಬರೀ ಇಂದ್ರಿಯ ಚಟಕ್ಕಾಗಿ. ತೃಪ್ತಿ ಆಕೈತೆ ನಿನಗೆ ಅದನ್ನು ಮಾಡೋದ್ರಿಂದ? ಭೋಗಿಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸೋಕ್ಕಾಗೈತೇನೆ ಯಾರಿಗೇನೆ? ತಿನ್ನೋದ್ರಿಂದ ತಿನ್ನೋನು ಚಟ ಹೋಗೈತೇನೆ, ಕಡಿಮೆ ಆಗೈತೇನೆ, ಮತ್ತಷ್ಟು ಹೆಚ್ಚಾಕೈತೆ? ಕರೆ ಹೇಳ್ರಿ, ಯಾವ ಮುದುಕ ಮುದುಕಿ ಕಡಿಮೆ ಆಗೈತೆ ಹೇಳ್ರಿ? ತಿನ್ಬೇಕು ಉಣ್ಬೇಕು ಅನ್ನೋ ಆಶೆ. ಶರೀರ ಮುದುಕ ಆಗೋದು, ಆಶೆ ಹೋಗಿ. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ. ಶರೀರ ಎಲ್ಲ ಹಣ್ಣು ಆತಪ್ಪ, ಮುದುಕ ಆದರೂ ಸುಧಾ ಅದನ್ನು ಉಣ್ಬೇಕು ಉಣ್ಬೇಕು ಅನ್ನೋ ಆಶೆ. ಯಾವ ಮುದುಕ ಮುದುಕಿ ಕಡಿಮೆ ಆಗೈತೆ ಹೋಗುದಿಲ್ಲ ಅದು. ಆಶಾದ ಬೆನ್ನು ಹತ್ತಿ ಹಂಗೆ ತಿರುಗು ಪಳೆ ಬರ್ತದೆ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಈ ವಿಷಯದ ಇಚ್ಛೆ. ಇದರಿಂದ ಎಲ್ಲ ಅನರ್ಥಗಳದ. ಅದಕ್ಕೆ ಅದನ್ನು ಆಶೆ, ಈಗ ಯೋಗ್ಯ ಸಮಯದ ವಿಷಯದ ಇಚ್ಛೆಯನ್ನು ನಾಶ ಮಾಡ್ಕೊ. ಎಂದೂ ಮಾಡೋಕ್ಕೋದು. ಆಶೆಯನ್ನು ಮಾಡಿದ್ರು ಮಾಡಿ ಕೆಡದಿರು ಅಂದರು. ವಿಷಯದಿಂದ ಸುಖ ಸಿಗತೈತೆ ಅನ್ನೋ ತಪ್ಪು ತಿಳುವಳಿಕೆ ತೆಗೆದು ಹಾಕೋದು. ಸುಖ ನಿನ್ನೊಳಗೈತೆ. ವಿಷಯದಿಂದ ಸುಖ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು. ಯಾರು ಅದರಿಂದ ಸುಖ ಹೊಂದಿದವರು ಒಬ್ಬರ ಉದಾಹರಣೆ ತೋರಿಸಿದ್ವಿ ಜಗತ್ತಿನ ಇತಿಹಾಸದೊಳಗೆ. ಸುಖಿಗಳಾದವರೆಲ್ಲ ವಿಷಯಗಳ ತ್ಯಾಗ ಮಾಡಿ ಸುಖ ಹೊಂದಿದ್ರಿಲ್ಲ. ಈ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಅದನ್ನು ಕೈ ಬಿಟ್ಟ ಅವ ಆರಾಮದಾನ. ವಿಷಯಾನ್ ತ್ಯಜ ವಿಷವತ್ಯದಿ ಮುಕ್ತಿ ಮಿಚ್ಛಿಸಿ ಚೇತ್. ದುಃಖದಿಂದ ನೀ ಬಿಡುಗಡೆ ಹೊಂದುವಂಗಿದ್ರೆ ಈ ವಿಷಯ ವಸ್ತುಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು 5 ವಿಷಯ ವಸ್ತುಗಳು. ಇವುಗಳನ್ನು ಬಿಟ್ಟು ಜಗತ್ತಿನಾಗ ವಿಷಯಗಳಿಲ್ಲ ಇಲ್ಲ. ಕಣ್ಣಿನ ರೂಪ, ಕಿವಿಯ ಗಾಯನ, ನಾಲಿಗೆ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಇವ 5 ವಿಷಯ ವಸ್ತುಗಳು ಬೆನ್ನು ಹತ್ತಿ ಎಷ್ಟು ಜನ್ಮ ಹಾಳು ಮಾಡ್ಕೊಂಡಿಲ್ಲೋ ನೀವು. ಅದರಿಂದ ಉಳಿದಾವ ನಾವು ಅದರಿಂದ ಹೊಂದಿದ ಸುಖ ಎಲ್ಲಿಟ್ಟಂಗ? ಒಳ್ಳೆ ಹರಿಯದವಿದ್ದಾಗ ಎಲ್ಲಿಟ್ಟೆ ಅದನ್ನು ಹೊಂದಿದ ಸುಖ? ಹೊಸ ಹರಿಯದ ಯಮಕ ತಮಕಿನ ಭಾಳ ಯಮಕಿದ್ದಾಗ, ಎಲ್ಲ ಥರದ ಅನುಕೂಲ ಇದ್ದಾಗ ಹೊಂದಿದಂಥ ಸುಖ ಎಲ್ಲಿಟ್ಟೆ ಅಂದರೆ ಅಜ್ಜಾಮಗಳು ಹೋಗಿ ಕೇಳ್ರಿ ಅಂತಿದ್ರು. ಅಜ್ಜವರು ಸುಖ ಕೊಟ್ಲನ
ಅಜ್ಜ ಅಮ್ಮ ಸುಖ ಕೊಟ್ಲನ, ಅಜ್ಜ ಸುಖ ಕೊಟ್ಟನ ಅಮ್ಮ ಅಂತ ಕೇಳ್ರಿ ಅಜ್ಜ ಅಮ್ಮಗಳನ್ನ. ಎಲ್ಲಿಗೆ ಹೋಗಯಪ್ಪ ನೀನು ಅಂತ ಸುಖ ಎಲ್ಲಿ ಐತಿ ನಿನಗೆ, ದುಃಖನ ತುಂಬಿ ಐತಿ ನಿನಗೆ. ಇಲ್ಲದಲ್ಲಿ ಹುಡುಕಿರಿ ಅಲ್ಲಿ ನಿನ್ನಲ್ಲಿ ಇದ್ದದ್ದು ಅನ್ಯದರ ಹುಡುಕಾಕೈತಿ ನಿನಗೆ. ಒಬ್ರಿಗೊಬ್ರು ಸುಖ ಕೊಟ್ಬಿಟ್ಟಿದ್ರೆ ದುಃಖ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಭ್ರಾಂತಿ ಆಗೈತಿ, ಅದಕ್ಕೆ ಯಾರು ಸುಖ ಕೊಡ್ತೈತಿ, ಯಾರು ಸುಖ ಕೊಡ್ತೈತಿ. ಕೊಟ್ಟಿದ್ರೆ ಯಾರು ದುಃಖ ಹೊಂದತಿದ್ದಿಲ್ಲ. ಹೌದಿಲ್ಲ? ಹೆಣ್ಣಿನ ಶರೀರದಾಗ ಸುಖ ಐತೆ ಅಂತ ಗಂಡ ತಿಳ್ಕೊಂಡತಿ, ಗಂಡಿನ ಶರೀರದಾಗ ಸುಖ ಐತೆ ಅಂತ ಹೆಣ್ಣು ತಿಳ್ಕೊಂಡತಿ. ಅತಿ ದೊಡ್ಡ ಮೂಢನಂಬಿಕೆ ಅದೊಂದು. ಹೆಣ್ಣು ಶರೀರದಾಗ ಸುಖ ಇದ್ದಿದ್ರೆ ಹೆಣ್ಣು ಶರೀರ ಧಾರಣ ಮಾಡಿದಾಕಿಗೆ ಯಾಕೆ ಸುಖ ಸಿಕ್ಕಿಲ್ಲ? ಗಂಡ ಶರೀರ ಯಾಕೆ ಬೇಡ್ತಿದ್ಲಕ್ಕೆ? ಗಂಡ ಶರೀರ ಧಾರಣ ಮಾಡಿದವ ಅವಾಗ ಯಾಕೆ ಸುಖ ಸಿಕ್ಕಿಲ್ಲ? ಅದು ಹೆಣ್ಣು ಶರೀರ ಯಾಕೆ ಬಿಡ್ತಿತ್ತ? ವಿಚಾರಣೆ ಮಾಡೋದಿಲ್ಲ ನೀವು. ಹಂಗೆ ಕಣ್ಣು ಮುಚ್ಕೊಂಡು ಅದು ಮಾಡ್ದೈತೆ ಅಂದ್ರೆ ಏನು ಮಾಡಿ ಏನಾಗಿತ್ತು ನೋಡ್ತು. ಅಜ್ಞಾನದೊಳಗಿನ ಕಾರ್ಯದ ಅಜ್ಞಾನದ ಬೆನ್ನು ಹತ್ತಿ ಹಿಂಗೆ ಕುಡ್ರು, ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಹಂಗಾಗೈತಿ ನಮ್ಮ ಜೀವನ ಎಲ್ಲ. ಯಾರು ನಮಗಿದನ್ನು ತಿಳಿಸ್ಕೊಡೋರು? ಎಂದಪ್ಪ ನೀ ಶಾನೆ ಆಗೋದಿನ್ನ? ಎಷ್ಟು ಜನ್ಮ ಆತಿದ್ರೆ ಬೆನ್ನು ಹತ್ತಿ ತಿರ್ಗಾಕ್ತೈತಿ. ಇವು ಸುಖ ಕೊಡ್ತಾವಂತ ಯಾರಿಗಾರ ಕೊಟ್ಟವ ನಾವು? ಕೊಟ್ಟಿದ್ರೆ ಇಲ್ಲಿ ತನಕ ಯಾಕಾಗಿಲ್ಲ? ಒಬ್ಬರ ಆ ವಾಸನ ಕಟ್ಕೊಂಡು ಹಂಗೆ ತಿರುಗ್ತಿ. ಶರೀರ ಬಿಡುಮಟ ಅವನು ಮಾಡಿರುವ ತೃಪ್ತಿ ಇಲ್ಲ. ಮತ್ತು ಅದ ವಾಸನ ಅದ ನೆನವನ್ಯಾಗ ಶರೀರ ಬಿಡ್ತೈತಿ, ಮತ್ತು ಅದಾಗಿ ಬಿಡ್ತೈತಿ. ಯಾಕೆ ನಮಗೆ ಜನ್ಮಗಳಿಗೆ ಬಂದು ಕಾಡ್ತಾವು? ಅವ ಹುಟ್ಟಿಟ್ಟು ಯಾಕೆ ಬರ್ಬೇಕಾಕೈತಿ ಅಂದ್ರೆ ಅದ್ರ ಮ್ಯಾಗಿನ ಆಶಾ ಹುಟ್ಟಾಕಸ್ತೈತಿ. ಅದು ಜನ್ಮವು ವಿಷಯಗಳ ಮೇಲಿನ ಪ್ರೀತಿ, ಇದು ಜೀವನ ದುರ್ದಶೆಯು. ಕಾಲನು ಭಕ್ಷಣೆ ಮಾಡುವ ಸೌತೆಕಾಯಿ ಮತ್ತು ಯಮನ ಕೈಯಾಗ ಸಿಕ್ಕುವ ವಿದ್ಯಾರ್ಥಿಗಳು. ಯಮನ ಕೈಯಾಗ ಸಿಗವ್ರೆ ನಾವು. ಹುಟ್ಟಿದ ಯಾಕಪ್ಪ ಅಂದ್ರೆ ಸಾಯಾಕ ನೀನು. ಈ ಹುಟ್ಟು ಸಾವುಗಳಿಂದ ಪಾರಾಗುವುದು ಯಾವಾಗ ನೀನು? ಇದನ್ನು ಭೋಗಲಾಲಸೆಯನ್ನು ನಾಶ ಮಾಡಿಕೊಂಡಾಗ ಹೃದಯದ ಭೋಗಿ ಹೆಚ್ಚ ತೊರೆಯದೆ ಅವಾಗ ಯಮನ ಕೈಯಾಗ ನೀ ಸಿಗುದ್ರು ನೋಡಿ. ಯಮ ಬಂದರೆ ಎದಿ ಬಿರ್ನ ಬಿರುವಂಗೆ ಒದಿರ್ಲಿ ಅಂತಿದ್ದಾನೆ ಶಿವಾನಂದ. ಈ ಆಶೆಯನ್ನು ನಾಶ ಮಾಡಿಕೊಂಡಾಗ ಯಮನ ಹೆದರಿಕೆಯಲ್ಲಿ ಐತಿ ನಿನಗೆ. ಮೃತ್ಯುವಿನ ಭಯ ಎಲ್ಲೈತಿ ನಿನಗೆ? ಎಲ್ಲೈತಿ ನಿನಗೆ ಮೃತ್ಯು? ಇದು ನಾನು ಶರೀರಕ್ಕೆ ಸಾವು ಐತಿ, ನಿನಗೆಲ್ಲೈತಿ ಸಾವು? ಹುಟ್ಟು ಸಾವುಗಳ ಸಂಬಂಧ ನಿನಗಿಲ್ಲ ಅಂತ ಶರೀರಕ್ಕೆ ಸಂಬಂಧ. ಅದು ನಾನಂತ ತಿಳ್ಕೊಂಡು ನಾನೇ ಸಾಯ್ತೇನೆ ಅಂತ ನೀ ತಿಳ್ಕೊಂಡು. ಸಾಯುವುದು ಯಾವುದು, ಹುಟ್ಟುವುದು ಯಾವುದು, ನೀ ಯಾರು ನೋಡ್ಕೊ. ಅದಕ್ಕೆ ನಿನ್ನ ನಿಜವನ್ನು ತಿಳ್ಕೊಂಡ ಈ ದುಃಖದಿಂದ ಬಿಡುಗಡೆಯನ್ನು ಹೊಂದು. ಈಗ ಅವಕಾಶ ಐತಿ ಮನುಷ್ಯನ ಜನ್ಮದಾಗ, ದೌಡು ಮಾಡ್ಕೊ ಇದನ್ನ ಕೆಲಸ. ಮುಂದಿನ ಕ್ಷಣ ನಿನ್ನದಲ್ಲ. ಮುಂದೆ ಮಾಡ್ಕೊಂಡಾಳು ಇನ್ನ ಈ ವಯಸ್ಸಿನಾಗ ಯಾಕೋ ಮುಂದೆ ನೋಡು ನಾಳ. ವಯಸ್ಸಾದ್ಮೇಲೆ ಮಾಡ್ಕೊಳ್ಳೋ ಕೆಲಸ ಅಲ್ಲಿದು. ವಯಸ್ಸಿಗೆ ಬಂದ ಕೂಡಲೇ ಮೊದಲು ಮಾಡ್ಕೊಳ್ಳೋ ಕೆಲಸ ಅದನ್ನು ಮಾಡ್ಕೋತೇವೆ ನಾವು. ಮಂಗಿ ಹಂಗೆ ಹಾರಾಡಿದ ಮೈಯಾಗಿ ಏನಿದ್ದಾಗ ಎಲ್ಲ ಕತಿ ಮುಗಿದಿಂದ ಬಂದು ತೀತೈತೆ ನಿನಗೆ. ಅಲ್ಲಿಗೆ ಹೊಡ್ಸೋಗಿ ನಾನು ಅದು ಇನ್ನೇನು ಮಾಡ್ತೀನಿ ಹೋಗಿ. ಇನ್ನೇನು ತೀತೈತೆ ಕತಿ ಮುಗಿದಿಂದ. ದೌಡಿದನ್ನು ಮಾಡ್ಕೊ. ಮೊದಲಿಗೆ ಶೈಶವೇ ಅಭ್ಯಸ್ತ ವಿದ್ಯಾನಾಮ ಹನ್ನೊಂದಿರ್ತ ಮಕ್ಕಳಿಗೆ ಇದು ಅಭ್ಯಾಸದೊಳಗೆ ನಾವು ಅಂಥ ವಾತಾವರಣದೊಳಗಿದ್ದು ಅಭ್ಯಾಸಕ್ಕೆ ಕಲಿಸ್ಬೇಕು ಮಕ್ಕಳಿಗೆ. ಮೊದಲಿನ ಕಾಲದೊಳಗೆ ಗುರುಕುಲದೊಳಗೆ ಅದನ್ನು ಕಲಿಸ್ತಿದ್ರು. ಹೆಂಗೆ ಜೀವನ ಸಾಗಿಸ್ಬೇಕು, ಹೆಂಗೆ ಬದುಕಬೇಕು ನಾವು ಈ ಬಂದ ಮ್ಯಾಗ ಅಂತ, ಜಗತ್ತಿಗೆ ಬಂದ ಮ್ಯಾಗ. ಪಶು ಪಕ್ಷಿಗಳಂಗೆ ಬದುಕಿ ಉಪಯೋಗ ಏನಂತ? ದನಕರಕ್ಕಿಂತ ಹೀನ ರೀತಿಯೊಳಗೆ ಬದುಕಾಕೈತೆ ನಾವು. ಪಶು ಪಕ್ಷಿಗಳ ಜನ್ಮ, ರಾಕ್ಷಸಿ ಪೈಶಾಚಿಕ ಕೃತಿಗಳನ್ನು ಮಾಡಿ ಅದ ಜನ್ಮ ನಮಗೆ ಬರ್ತೈತಿ. ನೀವು ಪಿಶಾಚಿಯಾಗಿ ಹುಟ್ಟುವುದು ಅದ್ರ ಸಂಬಂಧ ಪಾಪ ಕೃತಿಗಳನ್ನು ಮಾಡಿದಾಗ ಬರ್ತೈತೆ ಅದು ಜನ್ಮ. ಇನ್ನೊಬ್ಬರು ತೊಂದರೆ ಕೊಟ್ಟದ್ದು ಕರ್ಮದ ಫಲ ಅದು. ಪಿಶಾಚಿಗಳಾಗಿ ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ತಿರುಗ್ತವೆ. ಸೂಕ್ಷ್ಮ ಶರೀರದಿಂದ ಜಡ ಶರೀರ ಹೋತಂದ್ರೆ ಸೂಕ್ಷ್ಮ ಶರೀರದಿಂದ ಅವು ಪಿಶಾಚಿ ಆಗಿ ತಿರುಗ್ತಿರ್ತವೆ. ಯಾರಿಗಾರ ಪೀಡಾ ಕೊಡೋದು ಅದು ಅವ್ರವ್ರ ಕರ್ಮ ಕಾಣಿಸೋದ್ರಾಗ ಯಾಕೆ. ಈ ಜ್ಞಾನವನ್ನು ನೀವು ಮಾಡ್ಕೊಂಡದ್ದಾದ್ರೆ ಎಷ್ಟು ಲಾಭ ಆಕೈತಿ ನಿನಗೆ. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಲಿ. ಅಜ್ಞಾನದೊಳಗೆ ಬಿದ್ದು ಹೊಳ್ಳೆಯಾಡಬೇಡಿ, ಜನ್ಮ ಅಂತ ತಿರುಗಬೇಡ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟಾರೆ. ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ಅದನ್ನು ಮಾತೇನಂದ್ರೆ ಹೇಳ ಮಗ ಉಣಾದಂತ ಯಾರು ಏನು ಮಾಡೋದಿನ್ನು.
ಎಷ್ಟು ಮಹಾತ್ಮ ನಮಗೆ ಎಚ್ಚರಿಕೆ ಮಾಡ್ಕೊಂತ ಬಂದ ಕಾಲಕ್ಕನ ಪ್ರತಿಯೊಬ್ಬ ಹಳ್ಳಿಗೆ ಒಬ್ಬೊಬ್ಬರು ಮಹಾತ್ಮರಾಗಿ ಹೋಗ್ಯಾರ. ಇದ್ರ ಎಚ್ಚರಿಕೆ ಮಾಡಿಕೊಟ್ಟು ಹೋಗ್ಯಾರ ನಮಗೆ. ಆದರೂ ಅದ್ರ ಕಡೆ ಖಬರಿಲ್ಲ. ಮತ್ತು ಇದಕ್ಕೆ ಬೆನ್ನು ಹತ್ತೆ ನಾನು ಮತ್ತು ಹೆಂಗಾರ ಮಾಡಿ ಇದ್ರಾಗ ನಾವು ಅಡ್ಡಾಡ್ಬೇಕಂತ ಇದ್ರ ಬೆನ್ನು ಹತ್ತಿ ವಿಷಯದ ಸಂಪರ್ಕಕ್ಕೆ ಹೋಗೋದಾಗ ಇದರಿಂದ ಕಡೆಕಾಗೋದು ಯಾವಾಗ ನೀವು ಮತ್ತು ಕತ್ತಲ್ದಾಗ ಹಂಗೆ ಬಿದ್ದು ಹೊಳ್ಯಾಡೋದ. ಬೆಳಕಿಗೆ ಬಾ, ತಮಸೋ ಮಾಂ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಬಾ, ವಿಚಾರದಡೆಗೆ ಬಾ. ಮೃತ್ಯೋ ಮಾಂ ಅಮೃತಂ ಗಮಯ, ಅಸತೋ ಮಾಂ ಸತ್ಯಮಯ. ಅಸತ್ಯದಿಂದ ಸತ್ಯದೆಡೆಗೆ ನಿಜವನ್ನು ತಿಳ್ಕೊಂಡು ಉಳ್ಕೋ, ಸಾರ್ಥಕ ಮಾಡ್ಕೋ ಅಂತ ಕಳಕಳಿಯಿಂದ ಮಹಾತ್ಮರು ಜೀವಿಗಳ ಕಲ್ಯಾಣಕ್ಕಾಗಿ ತಮ್ಮ ಇಡೀ ಆಯುಷ್ಯವನ್ನು ಅದಕ್ಕಾಗಿ ಮುಡುಪಿಟ್ಟರು. ತಿಳ್ಕೊಳ್ಳಿ, ಇವು ಇದರ ನಮ್ಮಂತೆ ಆ ಸ್ಥಿತಿಯನ್ನು ಹೊಂದಲಿ ಅಂತ ಕರುಣಾ ದೃಷ್ಟಿಯಿಂದ ಬೋಧ ಮಾಡಿದರು. ಎಲ್ಲೋ ಒಬ್ಬ ನೀವು ನಮ್ಮಂಗೆ ಆದಾಗ ನಮ್ಮ ಋಣ ತೀರ್ತೈತೆ ಅಂದ್ರಂಥವ್ರು. ನೀನು ಆ ಸ್ಥಿತಿ ಪಡಿ. ಯಥಾರ್ಥ ನೀನು ಯಾರಿದ್ದಿ, ನೀನ ದೇವರಾಗಿ ಉಳ್ಕೊಂಡಾಗ ಋಣ ತೀರ್ತೈತಿ. ನೀನು ಮತ್ತೆ ಏನಾರ ಹಾಕೊಂಡು ಕುಂತೆ ಅಂದ್ರೆ ಮತ್ತು ಋಣದಾಗ ಬಿದ್ದು ಹೋಗ್ತೀನಿ. ಮತ್ತು ಜನ್ಮಾಂತರ ಋಣ. ಮೊದಲು ಮಾತೃಋಣ, ಪಿತೃಋಣ, ದೇವರಿಣ, ಋಷಿ ಋಣ. ಇವು ಋಣ ಎಲ್ಲ ಮುಗಿದಾಗ ಇದರಿಂದ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಇಲ್ಲ ಅಂದ್ರೆ ಋಣ ಸಾಲಿತ್ತಂದ್ರೆ ಮತ್ತು ಅದು ಸಾಲ ತೀರ್ಸಕ್ಕೆ ಬರಬೇಕಾಗೈತಿ. ನೀನು ಹೌದಲ್ಲ, ಸಾಲ ಮುಟ್ಟಿಲ್ಲ ಮತ್ತು ಬರ್ಬೇಕು. ನೀನು ಜೀತ ಮತ್ತು ಬರ್ಬೇಕು. ನೀನು ಸಾಲ ತಗೊಂಡು ಅದಕ್ಕೆ ಮತ್ತು ಜೀತ ಉಳಿ. ಜನ್ಮಾಂತರ ಅದಕ್ಕೆ ಆಗೈತಿ. ಎಷ್ಟು ಆದರೂ ಮತ್ತು ಸಾಲ ಮಾಡ್ತೈತೆ, ಮತ್ತು ಜನ್ಮಕ್ಕೆ ಬರ್ತೈತಿ. ಹಿಂದೆಂದು ಬರದಂಗೆ ಮಾಡ್ಕೋಪ ಅಂದ್ರೆ ಅಂತ ಕರ್ಮ ಸಂಚಯವನ್ನು ಮಾಡಕ್ಕೆ ಹೋಗ್ಬೇಡ. ಪುಣ್ಯ ಮಾಡಿದರೂ ಜನ್ಮ ಬರ್ತೈತಿ, ಪಾಪ ಮಾಡಿದರೂ ಜನ್ಮ ಬರ್ತೈತಿ. ಜ್ಞಾನ ಮಾಡ್ಕೊಂಡಾಗ ಈ ಸಾಲ ಎಲ್ಲ ಮುಟ್ತೈತಿ. ನಿನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಂಡಾಗ ಸಾಲ ಋಣ ಮುಕ್ತ ಆಗ್ತೀವಿ. ನಿನ್ನಂತೆ ಇನ್ನುಳಿದವರಿಗೆ ಅದರ ಮಾರ್ಗದರ್ಶನ ಮಾಡು. ನೀನು ಆ ಸ್ಥಿತಿಯನ್ನು ಹೊಂದು ಇನ್ನುಳಿದವರಿಗೆ ಅದರ ಮಾರ್ಗದರ್ಶನ ಮಾಡಿದಾಗ ಅವಾಗ ನೀನು ಋಣ ಹರಿತೈತೆಲ್ಲ, ಅವಾಗ ನೀನು ಮುಕ್ತ ಆಗ್ತಿ. ಪುನಃ ಇಲ್ಲಿ ಜನ್ಮಕ್ಕೆ ಬರೋದಿಲ್ಲ ನೀನು. ಅದನ್ನು ನಾವು ಮಾಡ್ಕೋಬೇಕಾಗಿತ್ತು ಮನುಷ್ಯರ ಜನ್ಮಕ್ಕೆ ಬಂದ ಮೇಲೆ. ಇಲ್ಲಾಂದ್ರೆ ಮತ್ತು ಋಣದಾಗ ಹೋಗೋದು. ನನಗೆ ಋಣ ಇರೋ ಮಠ ಇರ್ತಾವೆಲ್ಲ. ಮಕ್ಕಳು, ಮರಿ, ಮನಿ, ಹೊಲ ಇವೆಲ್ಲ ಋಣ ಅನ್ನೋ ಸಂಬಂಧದಿಂದ ಕೂಡ್ಯಾವ. ಒಂದು ಋಣ ಹರಿತೆ ಅಂದ್ರೆ ಒಂದು ಕ್ಷಣ ಕೂಡ ಇರೋದು. ಯಾವ್ದೋ ರೀತಿಯಿಂದ ಹೋಗಿಬಿಡ್ತಾವೆ. ಮನುಷ್ಯ ಆಗಲಿ, ದನ ಆಗಲಿ ಎಲ್ಲಿ ಹೋಗ್ಬಿಡ್ತಾವೆ. ಋಣ ಸಂಬಂಧದಿಂದ ಇಲ್ಲೆಲ್ಲರೂ ಕೂಡಿ ಇವತ್ತು ನಾವು ಎಲ್ಲ ಋಣ ಐತೆ ಅಂತ ಕೂಡಿ. ಋಣ ಇರಲಿಲ್ಲ ಅಂದ್ರೆ ಇಲ್ಲಿ ಹೌದಲ್ಲ, ಅದು ಹೋತಂದ್ರೆ ಮುಗಿದು ಹೋತು. ಅದಕ್ಕೆ ಮೊದಲು ನೀನು ಕೆಲಸ ಮಾಡ್ಕೊ. ಸಾಲ ಯಾವಾಗ ಮುಟ್ತೈತೆ ಅಂದರೆ ನಿಮ್ಮ ನಿಜವನ್ನು ನೀವು ತಿಳ್ಕೊಂಡಾಗ, ಜ್ಞಾನವನ್ನು ಮಾಡಿಕೊಂಡಾಗ. ಹೌದಿಲ್ಲ, ಎಲ್ಲ ಸಾಲ ಮುಟ್ತೈತೆ. ನಿನ್ನ ನಿಜದ ಸ್ವರೂಪದ ತಿಳುವಳಿಕೆ ಮಾಡ್ಕೊ. ಅದೇ ದೊಡ್ಡ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊ. ಇದು ಉಳ್ಕಿದ್ದೆಲ್ಲ ವ್ಯರ್ಥ ನೀ ಮಾಡು. ಗುಡ್ಡಕ್ಕಲ್ಲಿ ಹೊತ್ತಂಗೆ ನೀ ಮಾಡೋದೆಲ್ಲ ಮತ್ತು ಸಾಲದಾಗ ಹೋಗೋದು. ನೀನು ಏನಾರ ಮಾಡಕ್ಕೆ ಹೊಟ್ಟೆ ಅಂದ್ರೆ ಜ್ಞಾನವನ್ನು ಇನ್ನುಳಿದ ಸಾಧನಗಳೆಲ್ಲ ನಿನ್ನ ತಿರ್ಗಾಕಿಸ್ತಾವೆ. ಅದಕ್ಕೆ ಆತ್ಮಜ್ಞಾನವನ್ನು ಮಾಡ. ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಒತ್ತು ಕೊಟ್ಟು ಹೇಳ್ಯಾರ. ಅವರು ಅದ್ರ ಕಡೆ ಎಲ್ಲೈತಿ ಲಕ್ಷ್ಯ ನಮ್ಗೆ. ಅದನ್ನು ಬಿಟ್ಟುಕೊಟ್ಟ ಮತ್ತೆ ಏನು ಮಾಡಿದ್ರು ಮತ್ತು ಜನ್ಮಾಂತರಕ್ಕೆ ಕಾರಣಕ್ಕವಂತ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ನಿನ್ನ ನಿಜವನ್ನು ನೀ ಉಳ್ಕೊಳ್ಳೋ ಕೆಲಸ ನಾವು ಮಾಡಬೇಕಾಗಿದೆ. ಅದು ಅನುಭವಗಳ ಸಂಗನ ಬೇಕಿದಕ್ಕೆ. ನಾವು ಬರೀ ನಮ್ಮ ವ್ಯಾವಹಾರಿಕ ಸಮಸ್ಯೆಗಳಿಗೆ ಅಷ್ಟೇ ಅವರು ಸಂಘ ಮಾಡ್ತೇವೆ. ಸಂಕಟ ಬಂದಾಗ ಅಷ್ಟೇ ಹಿಂಗಾಗೈತಿ ನಾವು ಮತ್ತು ಸಂಕಟವಾದಿಂದ ಮರೆತು ಬಿಡ್ತೇವೆ. ಅದಲ್ಲ, ಅದಕ್ಕೆ ಯಾವಾಗಲೂ ಅಂಥವ್ರ ಸಂಘ ನಮಗೆ ಬೇಕು. ಅಂದಾಗ ಏನಾದರೂ ಸಂಸ್ಕಾರ ಗಟ್ಟಿ ಆಕೈತಿ. ನಮಗೆ ಈ ವಾಸನ ಎಲ್ಲ ಕಳ್ಕೊಂಡು ಮುಕ್ತ ಆಗಕ್ಕೆ ಅನುಕೂಲ ಆಕೈತಿ. ಅದಕ್ಕೆ ಸಾಧು ಸತ್ತರ ಸಂಘ ಮಾಡಿ ನೋಡ ಅಂತ ಮಾಡು. ಅಂಥ ಸಾಧುಗಳು ವೇಷ ಹಾಕ್ಕೊಂಡವ್ರಲ್ಲ, ಸೋಗಿನ ಸಾಧು ಸನ್ಯಾಸಿಗಳಲ್ಲ. ಸಾಧು ಅಂದ್ರೆ ಯಾವಾಗಲೂ ಸ್ವರೂಪದ ನೆನಪಿನಾಗಿರೋ ಅವು ಸಾಧು ಅಂತಾರೆ. ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದೇ ಸಾಧುವಿನ ಲಕ್ಷಣ. ಬಾಳೆದ ನೆನಪಿನಾಗಿರೋವಲ್ಲ, ತೋರೆಡಗುವಂಥ ಜಗತ್ತಿನ ವಸ್ತುಗಳ ನೆನಪಿನಾಗಿರೋವ ಅವು ಸಾಧು ಅಲ್ಲ. ಎಂದೂ ಕೆಡಲಾರದಂಥ ವಸ್ತು ಯಾವುದಿದೆ ತನ್ನ ಸ್ವರೂಪ, ಅದರ ನೆನಪಿನಾಗಿರೋ ಸಾಧು. ಅಂಥವ್ರ ಸಂಘ ಮಾಡಿ ಅದರ ಲಾಭವನ್ನು ಮಾಡ್ಕೋರಿ. ಬಿಡೋಣ.
ಸಕಲ ಸಾಧು ಸಂತ